सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। ओम ह्रीं दुं दुर्गाये नमः। ओम ಶ್ರೀ ಗುರುಭ್ಯೋ ನಮಃ। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು। ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ। ದಿನಾಂಕ 3 ಮೇ 2026ರಿಂದ ದಿನಾಂಕ 9 ಮೇ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ। ಮೊದಲಿಗೆ ಮೇಷರಾಶಿ। ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ 12ನೇ ಮನೆಯಲ್ಲಿ ಕುತ್ಕೊಂಡಿರ್ತಾನೆ ನೋಡಿ। ಮೇಷರಾಶಿಯವರಿಗೆ 7.5 ನಡೀತಾ ಇದೆ ಬಹಳ ದಿನಗಳಿಂದ, ಆದರೆ ಅದರ ಪ್ರಭಾವ ಇತ್ತೀಚಿನ 2 ತಿಂಗಳಿಂದ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು। ಯಾಕಂದ್ರೆ ಈ 7.5 ಅಂದ್ರೆ ಶನಿಯ ಪ್ರಭಾವ ಅಲ್ವಾ, ಈ ಶನಿ ಜೊತೆನಲ್ಲೇ ಮಂಗಳ ಗ್ರಹ ಕುತ್ಕೊಂಡಿದ್ದಾನೆ। ಏನಪ್ಪಾ ಅಂತಂದ್ರೆ ನೋಡಿ, ಶನಿ ಅಂತಂದ್ರೆ ದುಃಖವನ್ನ ಕೊಡುವಂಥವ್ರು। ಯಾವುದೋ ಒಂದು ರೀತಿಯ ಬಾಧೆಗಳು ನಿಮ್ಮನ್ನ ಬಾಧಿಸ್ತಾನೆ ಇದೆ ಕಳೆದ ಒಂದು 2 ತಿಂಗಳಿಂದ। ಮೇನ್ ಆಗಿ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ತುಂಬಾ ಪ್ರೆಷರ್ ಆಗ್ತಾ ಇದೆ, ಉದ್ಯೋಗದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ। ಆರೋಗ್ಯದಲ್ಲಿ ತೊಂದರೆಗಳ ಜೊತೆಗೆ ಸ್ವಲ್ಪ ಅವಮಾನಗಳು, ಏನೋ ಕಿರಿಕಿರಿ, ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳನ್ನ ನೀವು ಎದುರಿಸ್ತಾನೆ ಬಂದಿದ್ದೀರಾ ಮೇಷರಾಶಿಗಳು। ಈ ವಾರ ಕೂಡ ಇದು ತಪ್ಪಿದ್ದಲ್ಲ, ಆದರೆ ನಿಮ್ಮ ರಾಶಿಗೆ ಬಂದಿರ್ತಕ್ಕಂತಹ ಸೂರ್ಯ ಗ್ರಹ ನಿಮಗೆ ಆತ್ಮವಿಶ್ವಾಸವನ್ನ ನೀಡಿ ಭವಿಷ್ಯದ ಬಗ್ಗೆ ಒಂದು ಪಾಸಿಟಿವ್ ಯೋಚನೆಯನ್ನ ಕೊಟ್ಟು ಮುನ್ನಡೆಸ್ತಾನೆ। ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಹೋಗಿ ಶನಿ ಜೊತೆ ಕುತ್ಕೊಂಡಾಗ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೆ। ಓ, ನನ್ನ ಬದುಕು ಇಷ್ಟೇ, ನನ್ನ ಲೈಫ್ ಇಷ್ಟೇ, ನನಗಿನ್ ಒಳ್ಳೇದಾಗಲ್ಲ, ನನಗಿನ್ ಕಷ್ಟನೇ ಅನ್ನೋ ತರ ತುಂಬಾ ನಕಾರಾತ್ಮಕವಾದ ಆಲೋಚನೆಗಳು ಜಾಸ್ತಿ ಆಗುತ್ತೆ। ಆದ್ರೆ ಸೂರ್ಯನು ಇಡೀ ಜೀವರಾಶಿಗೆ ಚೈತನ್ಯ ಕೊಡುವಂತಹ ಗ್ರಹ, ಗ್ರಹಗಳಲ್ಲಿ ರಾಜ ಸೂರ್ಯ। ಸೂರ್ಯನ ಉಚ್ಚ ಕ್ಷೇತ್ರ ಮೇಷರಾಶಿ, ಈಗ ಉಚ್ಚ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ। ಉದ್ಯೋಗದಲ್ಲಿ ತುಂಬಾ ಯಾವ ತರ ಒಂದು ಕಿರಿಕಿರಿ ಅಥವಾ ತುಂಬಾ ಒತ್ತಡಗಳು ಯಾರಿಗಿತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಈ ವಾರದಲ್ಲಿ। ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಏನಾದ್ರೂ ಒಂದು ಅನುಕೂಲವಾಗುವ ಸಾಧ್ಯತೆ ನೋಡಿ। ಸೂರ್ಯ ಅಂದ್ರೆ ಬಾಸ್, ನಿಮ್ಮ ರಾಶಿಯಲ್ಲಿ ತುಂಬಾ ಪ್ರಬಲನಾಗಿರೋದ್ರಿಂದ ನೀವು ನಿಮ್ಮ ಉದ್ಯೋಗದ ಬಗ್ಗೆ ಆಗಿರಬಹುದು, ನಿಮ್ಮ ಉದ್ಯೋಗದಲ್ಲಿನ ಪ್ರಮೋಷನ್ ಅಥವಾ ಸ್ಯಾಲರಿ ಬಗ್ಗೆ ಏನೇ ಒಂದು ವಿಚಾರವನ್ನ ನಿಮ್ಮ ಮೇಲಧಿಕಾರಿಗಳ ಹತ್ರ ಏನಾದ್ರೂ ಮಾತಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ಮುಜುಗರ, ಯಾವುದೇ ಭಯ, ಆತಂಕ ಇಲ್ಲದೆ ನೀವು ಮಾತಾಡಿ। ಯಾಕೆಂದ್ರೆ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವವರೆಗೆ ನಿಮಗೆ ತುಂಬಾನೇ ಶುಭ ಫಲವನ್ನ ಕೊಡ್ತಾನೆ ನೋಡಿ। ಕೆಲವು ಗ್ರಹಗಳ ಶುಭ ಫಲ ತುಂಬಾ ಶಾರ್ಟ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ನಾವು ಜಾಗೃತರಾಗಬೇಕು। ಅಂದ್ರೆ ಏನ್ ಮಾಡ್ಕೋಬೇಕು, ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ನೋಡಿ। ಸೂರ್ಯ, ಶುಕ್ರ ಇವರೆಲ್ಲ ಒಂದು ರಾಶಿಯಲ್ಲಿ ಒಂದೇ ತಿಂಗಳಿರೋದು, ಬುಧ ಇವರೆಲ್ಲ, ಅದೇ ಶನಿ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ। ಸೊ ಹಾಗಾಗಿ ಸೂರ್ಯ ಒಂದೇ ತಿಂಗಳಿರೋದು, ಇನ್ನೊಂದು 15 ದಿನ ಅಷ್ಟೇ ನಿಮ್ಮ ರಾಶಿಯಲ್ಲಿರೋದು। ಹಾಗಾಗಿ ಆದಷ್ಟು ಬೇಗ ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕು ಅಂತಿದ್ರೆ ಮಾತಾಡಿ। ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಕೆಲಸಗಳಾಗ್ಬೇಕು ಅಂತಂದ್ರೆ ಈ ವಾರದಲ್ಲೇ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡಿ। ಯಾಕಂದ್ರೆ ಸೂರ್ಯ ಮುಂದಿನ ಮನೆಗೆ ಹೋದ್ಮೇಲೆ ನಿಮ್ಗೆ ಕೆಲಸಗಳು ಆಗತ್ತೆ ಅಂತ ಹೇಳಕ್ಕಾಗಲ್ಲ। ನೆಕ್ಸ್ಟ್ ಕೆಲಸದಲ್ಲಿ ಇದ್ದಂತಹ ಒತ್ತಡಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಕೆಲಸದಲ್ಲಿ ನಿಮ್ಗೆ ಆಸಕ್ತಿನೂ ಜಾಸ್ತಿ ಆಗುತ್ತೆ। ಯಾಕಂದ್ರೆ ಬುಧ ಕೂಡ ನಿಮ್ಮ ರಾಶಿಯಲ್ಲಿರೋದ್ರಿಂದ ಕಷ್ಟವಾದ ಕೆಲಸವನ್ನ ಸುಲಭ ಮಾಡ್ಕೊಂಡು ನೀವು ಮಾಡ್ತೀರಾ, ಆ ಒಂದು ಟ್ಯಾಲೆಂಟ್ ಅನ್ನ ಬುಧ ಗ್ರಹ ನಿಮ್ಗೆ ಕೊಡ್ತಾನೆ। ಇನ್ನು ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಯಾಕಂದ್ರೆ ಶುಕ್ರ ಧನಸ್ಥಾನಾಧಿಪತಿಯಾಗಿ ಧನಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ, ಧನಾಧಿಪತಿಯಾಗಿ ವಾಕ್ಸ್ಥಾನಾಧಿಪತಿಯಾಗಿ ನೋಡಿ। ಮಾತಿನ ಅಧಿಪತಿ ಶುಕ್ರ ಗ್ರಹ, ಎರಡನೇ ಮನೆ ಅನ್ನೋದು ಮಾತಿನ ಭಾವ, ಆ ಭಾವಾಧಿಪತಿ ಅದೇ ಮನೆಯಲ್ಲಿರೋದ್ರಿಂದ ನೀವ್ ಏನೇ ಮಾತಾಡಿದ್ರು ಕೂಡ ಅದರಿಂದ ತೊಂದರೆ ಆಗಲ್ಲ, ನೀವು ಭಯ ಪಡಬೇಡಿ। ಏನಾಗತ್ತೆ, ಈಗ 12ನೇ ಮನೇಲಿ ಶನಿ ಸಂಚಾರ ಮಾಡುವಾಗ 3ನೇ ಮನೆಗೆ ದೃಷ್ಟಿ ಇರುತ್ತೆ, ಅದು ನಿಮ್ಗೆ 2ನೇ ಮನೆ। ಸಹಜವಾಗಿ ನೀವ್ ಏನ್ ಮಾತಾಡಿದ್ರು ತಪ್ಪಾಗುತ್ತಲ್ಲ, ಅಯ್ಯೋ ನಾನು ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗುತ್ತೆ, ನಾನು ಏನ್ ಮಾತಾಡಿದ್ರು ತಪ್ಪಾಗಿ ತಿಳ್ಕೊತಾರೆ, ಯಾರ ಜೊತೆನೂ ಮಾತಾಡೋದೇ ಬೇಡ, ಈ ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟಿರ್ತಾರೆ। ಯೂಶಲ್ ಆಗಿ 7.5 ಅಷ್ಟಮ ಶನಿ ನಡೆಯೋರ್ಗೆ ಈ ಅನುಭವಗಳು ಆಗಿರುತ್ತೆ ಅಷ್ಟರೊಳಗೆ। ಆದ್ರೆ ಈ ವಾರದ ಸಮಯ ಏನಿದೆ, ವಾಕ್ಸ್ಥಾನಾಧಿಪತಿ ಪ್ರಬಲನಾಗಿರೋದ್ರಿಂದ ಶನಿ ದೃಷ್ಟಿ ಬಿದ್ದರೂ ಕೂಡ ನಿಮ್ಮ ರಾಶಿ ಮತ್ತು 2ನೇ ಮನೆ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಮಾತಿನಿಂದ ಲಾಭ,
ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವ್ಯಾಪಾರದಲ್ಲಿ ಮತ್ತೆ 5ನೇ ಮನೆ ಅಧಿಪತಿ ನಿಮ್ ರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತರದ ಸೌಕರ್ಯಗಳು, ಸೌಲಭ್ಯಗಳು ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಮೇಷರಾಶಿಗೆ ಈ ವಾರದಲ್ಲಿ ಶನಿ ಮತ್ತು ಕುಜ ಇವರಿಬ್ಬರೇ ಸ್ವಲ್ಪ ಶುಭ ಫಲ ಕೊಡೋದು. ಇನ್ನೆಲ್ಲಾ ಗ್ರಹಗಳು ಆಲ್ಮೋಸ್ಟ್ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಮಂಗಳವಾರ ತೊಗರಿ ಬೇಳೆ ಕೊಡೋದು ಮರಿಬೇಡಿ. ಇದೆರಡು ಪರಿಹಾರವನ್ನು ಮಾಡ್ಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿನೇ ನಿಮ್ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಏನ್ ಮಾಡ್ಬೇಕು, ಯಾವ ರೀತಿ ಡಿಸಿಷನ್ ತಗೋಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಗಳಿತ್ತು. ಯಾಕಂದ್ರೆ 12ನೇ ಮನೆಯಲ್ಲಿದ್ದಂತಹ ಶುಕ್ರ ಗ್ರಹ ಸ್ವಲ್ಪ ವೀಕ್ ಆಗ್ತಾನೆ, ವ್ಯಯಸ್ಥಾನ ಅಂತ ಹೇಳಿ. ಏನ್ ಮಾಡ್ಬೇಕು, ಯಾವ ತರ ನಿರ್ಧಾರ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಕ್ಲಾರಿಟಿ ಸಿಕ್ಕತ್ತೆ. ತುಂಬಾ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಸರಿಯಾದ ತೀರ್ಮಾನವನ್ನ ಈ ವಾರದಲ್ಲಿ ತಗೊಳ್ತೀರಾ. ಇನ್ನು ಬಿಸ್ನೆಸ್ ಅಂತ ಬಂದ್ರೆ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರೋ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಲಾಭ ಇದೆ. ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಸಪ್ತಮಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಮತ್ತು ಕುಜ ಇಬ್ರು ಶತ್ರುಗಳಾದ್ರೂ ಕೂಡ ಲಾಭದಲ್ಲೇ ಇರೋದ್ರಿಂದ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಲಾಭದಲ್ಲಿ ಯಾವ ಗ್ರಹ ಇದ್ರೂ ಶುಭ, ಅವ್ರು ಶುಭ ಫಲನೇ ಕೊಡ್ಬೇಕು. ಹಾಗಾಗಿ ತುಂಬಾ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಹಾಗೆ ನೀವೆಷ್ಟು ಸಂಪಾದನೆ ಮಾಡ್ತೀರೋ ಹಾಗೆ ಖರ್ಚು ಇರುತ್ತೆ. ಬಟ್ ಖರ್ಚು ತುಂಬಾ ಒಳ್ಳೆಯ ರೀತಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನಿಮ್ಗೆ ಈ ವಾರದಲ್ಲಿ. ನೋಡಿ, ಚತುರ್ಥಾಧಿಪತಿಯಾದಂತಹ ರವಿಯ ಜೊತೆ ಬುಧ ಇರೋದ್ರಿಂದ ಮನೆ, ಪ್ರಾಪರ್ಟಿ, ವಾಹನ ಇತ್ಯಾದಿಗಳಿಗೇನಕ್ಕೋ ನೀವು ಇನ್ವೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಖರ್ಚು ವ್ಯರ್ಥವಾಗಬಾರ್ದು. ಆದ್ರಿಂದ ಬುಧನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಬುಧ ಗ್ರಹ ರವಿಯ ಜೊತೆ ಕೆಲವೊಮ್ಮೆ ಅಸ್ತನ ಆಗಿರ್ತಾನೆ. ಅಂದ್ರೆ ತುಂಬಾ ಕಡಿಮೆ ಡಿಗ್ರಿ ಇದ್ದಾಗ, ರವಿಗೆ ತುಂಬಾ ಹತ್ರ ಆಗಿದ್ದಾಗ ಆ ಗ್ರಹ ಅಸ್ತ ಆಗುತ್ತೆ. ಹಾಗಾಗಿ ಬುಧ ಅಸ್ತ ಆಗಿರೋದ್ರಿಂದ ಮಾತಿನ ವಿಷಯದಲ್ಲಿ ಜಾಗ್ರತೆ. ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗತ್ತೆ, ಯಾರ್ ಹೇಗೆ ಏನು ಎಲ್ಲ ಅರ್ಥ ಆಗತ್ತೆ. ಆದ್ರೆ ಯಾವುದನ್ನೂ ಕೂಡ ನೀವು ಹೇಳಕ್ ಹೋಗ್ಬೇಡಿ. ನೀನ್ ಹೀಗೆ, ಅವಳು ಹೀಗೆ, ಅವ್ರು ಹೀಗೆ ಬೇಡ. ಯಾಕಂದ್ರೆ ನಿಮ್ಮ ಮಾತಿನಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಕುಟುಂಬದವರಿಗೋಸ್ಕರ ಅಥವಾ ಮಾತಾಪಿತೃಗಳಿಗೋಸ್ಕರ ಒಂದಿಷ್ಟು ಖರ್ಚುಗಳು ಈ ವಾರದಲ್ಲಿ ಇರುತ್ತೆ. ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿದ್ರೂ ಕೂಡ 2ನೇ ಮನೇಲಿ ಗುರು ಇರೋದ್ರಿಂದ, ಹಾಗೆ ಬುಧ ರವಿ ಜೊತೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೇನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಆಸಕ್ತಿನೂ ಇರುತ್ತೆ, ಮತ್ತೆ ತುಂಬಾ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಇನ್ನು ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಲಾಭದಲ್ಲಿರೋದ್ರಿಂದ ಸ್ವಲ್ಪ ಪ್ರಯಾಣ, ಹತ್ತಿರದ ಪ್ರಯಾಣ, ನಿಮ್ಮ ಸಂಗಾತಿಯ ಜೊತೆ ಎಲ್ಲಾದ್ರೂ ಕೆಲವೊಂದು ಸ್ಥಳಗಳಿಗೆ ಹೋಗಿ ಬರುವಂತದ್ದು ಈ ತರದ್ದೆಲ್ಲ ಇರುತ್ತೆ. ಮತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಜಾಸ್ತಿ ಶುಭ ಫಲ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ. ಯಾಕಂದ್ರೆ 6ನೇ ಮನೆ ಇದಕ್ಕೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ನಿಮ್ಮ ರಾಷ್ಟ್ರಾಧಿಪತಿ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿರೋದ್ರಿಂದ ನಿಮ್ಗೆ ಕೆಲಸದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಅಲ್ಲಾದ್ರೂ ಅಷ್ಟೇ ಬರೀ ನಿಮ್ ಕೆಲಸ ಮಾತ್ರ ಮಾಡಿ, ಮಾತು ಕಮ್ಮಿ ಮಾಡಿ, ಕೆಲಸ ಮಾಡಿ ತುಂಬಾ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರ್ತೀರಾ, ಅಥವಾ ನಿಮ್ಗೊಂದು ಗೌರವ ಬಂದಿರುತ್ತೆ ನಿಮ್ಮ ಕೆಲಸದಿಂದ, ನಿಮ್ ಟ್ಯಾಲೆಂಟ್ ನೋಡಿ ಅದನ್ನ ಮಾತಾಡಿ ಆ ಗೌರವನ ಕಮ್ಮಿ ಮಾಡ್ಕೋಬೇಡಿ. ಈ ವಾರದಲ್ಲಿ ಕೆಲವೊಂದು ದಿನ ಈ ತರ ಆಗತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಹೀಗಾಗತ್ತೆ. ಗೊತ್ತಾಗಲ್ಲ, ಗೊತ್ತಿಲ್ಲದೆ ಏನ್ ಮಾತಾಡ್ತೀರ ಅಂತ ಗೊತ್ತಾಗಲ್ಲ, ಈ ತರ ಆಗತ್ತೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುವ ಸಾಧ್ಯತೆ ಇದೆ. ಸ್ಲೋ ಆಗತ್ತೆ ಕೆಲಸಗಳು. ಕೊಟ್ಟಿರೋ ಕೆಲಸಗಳನ್ನ ಇನ್ ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ, ನಿಧಾನ ಆಗುತ್ತೆ. ಬಟ್ ಪ್ರಾಬ್ಲಮ್ ಅಂತ ಏನಿಲ್ಲ, ಕೆಲಸದಲ್ಲಿ ಪ್ರಾಬ್ಲಮ್ ಇಲ್ಲ. ನಿಮಗ್ ಕೊಟ್ಟಿರೋ ಜವಾಬ್ದಾರಿನ ಸ್ವಲ್ಪ ನಿಧಾನವಾಗಿ ನಿಭಾಯಿಸ್ಬೇಕಾಗತ್ತೆ ಅಷ್ಟೆ. ಚೆನ್ನಾಗಿದೆ. ಪರಿಹಾರ ಅಂತ ಬಂದಾಗ ತಪ್ಪದೆ ಈ ಪರಿಹಾರ ಮಾಡಿ. ಈ ವಾರದ ಬುಧವಾರ ಹೆಸರು ಕಾಳು ದಾನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ಲಾಭದಲ್ಲಿ ಕುತ್ಕೊಂಡು ಸೂರ್ಯನೊಟ್ಟಿಗೆ ಸ್ಥಿತನಾಗಿರೋದ್ರಿಂದ ಬುಧಾದಿತ್ಯ ಯೋಗ ಅಂತ ಕೂಡ ಹೇಳ್ಬೋದು. ಆದರೆ ಬುಧ ತುಂಬಾ ಕಡಿಮೆ ಡಿಗ್ರಿ ಕಂಬೆಸ್ಟ್ ಆಗಿದ್ದಾನೆ.
ರವಿ ಜೊತೆನಲ್ಲಿ ಅಸ್ತನಾದಾಗ ಸ್ವಲ್ಪ ಆತಂಕ, ಒಂದೊಂದ್ ದಿನ ತುಂಬಾ ಆತಂಕ ಆಗತ್ತೆ, ಹೇಗೋ ಏನೋ ಮುಂದಿನ ಭವಿಷ್ಯ ಯಾವ ತರ ಇರುತ್ತೋ ಈ ತರ ಎಲ್ಲ ಸ್ವಲ್ಪ ಆತಂಕ ಆಗ್ತಾ ಇರತ್ತೆ. ಮತ್ತೆ ಒಂದ್ಸಲ ತುಂಬಾ ಕಾನ್ಫಿಡೆನ್ಸ್, ಯಾಕಂದ್ರೆ ಇಲ್ಲಿ ರವಿ ಬುಧ ಇಬ್ಬರ ಸ್ವಭಾವ ಬರ್ತಾ ಇರುತ್ತೆ. ಬುಧ ತುಂಬಾ ಥಿಂಕ್ ಮಾಡಿಸ್ತಾ ಇರ್ತಾರೆ, ಆಲೋಚನೆಗಳು, ಏನೇನೋ ಯೋಚನೆ ಮಾಡೋದು, ಯಾವ ವಿಷಯನ ಎಲ್ಲೆಲ್ಲೋ ತಗೊಂಡು ಹೋಗೋದು, ಯೋಚನೆ ಮಾಡ್ತಾ 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 ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋಗೋದು. ಆಮೇಲೆ ರವಿ ಏನ್ ಮಾಡ್ತಾನೆ, ಕಾನ್ಫಿಡೆನ್ಸ್ ಕೊಡ್ತಾನೆ, ಇಲ್ಲ ಎಲ್ಲ ಒಳ್ಳೇದಾಗುತ್ತೆ. ಈ ತರ ಸ್ವಲ್ಪ ಆಲೋಚನೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಆದ್ರೆ ಉದ್ಯೋಗ ಅಂತ ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ದಶಮದಲ್ಲಿ ಶನಿ ಕುಜ ಎರಡು ಗ್ರಹಗಳಿದ್ದಾರೆ. ಬರೀ ಕೆಲಸ ಅಂತಲ್ಲ, ನಿಮ್ಮ ಎಷ್ಟೋ ಕರ್ತವ್ಯಗಳು ಅಂದ್ರೆ ನಿಮ್ದು ಜವಾಬ್ದಾರಿಗಳಂತ ಏನಿರುತ್ತಲ್ಲ, ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ, ನಿಮ್ಮ ಬಂಧುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಜವಾಬ್ದಾರಿಗಳು, ಸಂಘ ಸಂಸ್ಥೆಗಳನ್ನ ಏನಾದ್ರೂ ನೀವು ಮಾಡ್ಕೊಂಡಿದೀರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಜವಾಬ್ದಾರಿಗಳಿರುತ್ತಲ್ವಾ, ಆ ಎಲ್ಲಾ ಜವಾಬ್ದಾರಿಗಳನ್ನ ಈ ವಾರದಲ್ಲಿ ನೀವು ನಿಭಾಯಿಸ್ತೀರಾ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿನೇ ಲಾಭದಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ತುಂಬಾನೇ ಸಹಾಯ ಆಗತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಎರಡೂ ರೀತಿಯಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಆದರೆ ಉದ್ಯೋಗದಲ್ಲಿ ಅಂದ್ರೆ ನೀವು ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿ, ಹೆಚ್ಚು ಶ್ರಮ, ಅಂದ್ರೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ. ಆದರೆ ನಿಭಾಯಿಸ್ತೀರ, ಏನು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನಿಮಗೆ ಕರ್ಮಸ್ಥಾನದಲ್ಲಿರೋದು ಶನಿ. ಶನಿ ಕರ್ಮಸ್ಥಾನದಲ್ಲಿದ್ರೆ ಅವರು ಸೋಂಬೇರಿ ಆಗೋಕ್ ಬಿಡಲ್ಲ. ಅಂದ್ರೆ ಅಯ್ಯೋ ನನ್ ಕೈಲಿ ಆಗಲ್ಲ ಅಂತ ಹಿಂದಕ್ಕೆ ಹೆಜ್ಜೆ ಇಡುವಂತೆ ಶನಿ ಮಾಡಲ್ಲ. ಎಲ್ಲ ಆಗತ್ತೆ ಅನ್ಬಿಟ್ಟು ಕಷ್ಟಪಟ್ಟು ಮಾಡ್ಲೇಬೇಕು ಅಂತ ಸಾಧಿಸುವಂತಹ ಒಂದು ಛಲವನ್ನ ಶನಿ ಪರಮಾತ್ಮ ಕೊಡ್ತಾನೆ. ಹಾಗಾಗಿ ನಿಮ್ಗೆ ಯಾವುದು ಕಷ್ಟ ಅಂತ ಏನ್ ಅನ್ಸಲ್ಲ, ನಿಭಾಯಿಸ್ಕೊಂಡು ಹೋಗ್ತೀರಾ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಈ ವಾರದಲ್ಲಿ ಹಣಕಾಸಿನ ಒಂದು ಅನುಕೂಲ ತುಂಬಾ ಚೆನ್ನಾಗಿರುತ್ತೆ. ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ ಸ್ವಕ್ಷೇತ್ರದಲ್ಲಿದ್ದಾನೆ ಶುಕ್ರ, ನಿಮ್ ರಾಶಿಯಲ್ಲಿ ಗುರು ಬೇರೆ ಇದ್ದಾನೆ. ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ಅನುಕೂಲ, ಅವಕಾಶ ಸಿಗುತ್ತೆ. ಬರೀ ವಿದ್ಯಾಭ್ಯಾಸ ಅಂತಲ್ಲ, ಉದ್ಯೋಗಕ್ಕೋಸ್ಕರ ಕೂಡ ವಿದೇಶಕ್ಕೆ ಹೋಗ್ಬೇಕು, ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋರ್ಗೆ ಇನ್ನೇನು ಬೇರೆ ದೇಶಕ್ಕೆ ಹೋಗುವಂತಹ ಅವಕಾಶಗಳು ನಿಮ್ಗೆ ಸಿಗುವಂತಹ ಸೂಚನೆಗಳು ಕಂಡು ಬರುತ್ತೆ. 6ನೇ ಮನೆ ಅಧಿಪತಿ ಮತ್ತು ಶನಿ ಎರಡು ಗ್ರಹಗಳು ಒಂದೇ ಮನೆಯಲ್ಲಿರೋದ್ರಿಂದ ಇದು ಹಾನೆಸ್ಟ್ ಆಗಿ ಕೆಲಸ ಮಾಡ್ಲೇಬೇಕಾದಂತ ಸಮಯ. ನಿಮ್ಮನ್ನ ಕುತ್ಕೊಳಕ್ ಬಿಡೋದಿಲ್ಲ. ಶನಿ ಕುಜ ಒಟ್ಟಿಗೆ ಕುತ್ಕೊಂಡ್ರೆ ನಿಮ್ಗೆ ಕೆಲ್ಸಕ್ಕೆ ಹೋದ್ರು ಅಲ್ಲಿನೂ ಕೆಲಸ ಜವಾಬ್ದಾರಿ, ಮನೆಗ್ ಬಂದ್ರು ಅಲ್ಲಿ ಜವಾಬ್ದಾರಿ, ಒಂಥರ ರೆಸ್ಟ್ಲೆಸ್ ಅನ್ನೋ ತರ ಆಗ್ಬಿಡತ್ತೆ ಈ ವಾರದ ನಿಮ್ಮ ಬದುಕು. ಆದ್ರೆ ಇದಕ್ ಬೇಕಾಗಿರೋದು ನಿಮ್ಮ ಮನಸ್ಸಿನ ವಿಶ್ರಾಂತಿ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಬೇಕು. ಯಾಕಂದ್ರೆ ಇಲ್ಲಿ ರವಿ ಮತ್ತೆ ಬುಧ ಒಂದೇ ಮನೇಲಿ ಇರೋದ್ರಿಂದ ಕೆಲ್ಸದ ಬಗ್ಗೆನೆ ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ನಿದ್ರಾಹೀನತೆ ಉಂಟಾಗತ್ತೆ. ಅದಕ್ಕೆ ಪ್ರತಿದಿನ ಮಲಗುವ ಮೊದಲು ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಇದರಿಂದ ನಿಮ್ಮ ಮೆದುಳಿಗೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ. ಇದು ಮೊದಲನೇ ಪರಿಹಾರ. ಆದ್ರೆ ಎರಡನೇ ಪರಿಹಾರ ತಪ್ಪದೆ ಈ ವಾರದ ಬುಧವಾರ ಹೆಸರು ಕಾಳು ದಾನ ಕೊಡಿ ಯಾವ್ದಾದ್ರು ದೇವಸ್ಥಾನಕ್ಕೆ. ಇನ್ನು ಉಳಿದಂತೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲೆಲ್ಲ ಚೆನ್ನಾಗಿದೆ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗೋ ಸಾಧ್ಯತೆನೂ ಇದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕವಾದ ವಾರ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡಿದ್ದಾನೆ. ಬಹಳ ವಿಶೇಷ. ಚತುರ್ಥಾಧಿಪತಿಯಾಗಿ ಲಾಭಾಧಿಪತಿಯಾಗಿ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಮೊದಲನೇದಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೋ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಇದೆ ಈ ವಾರದಲ್ಲಿ. ಎರಡನೇ ವಿಚಾರ, ಚತುರ್ಥಾಧಿಪತಿ ಲಾಭದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಮನೆ ತಗೋಬೇಕು, ವಾಹನ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತ ಅನ್ಕೊಂಡಿದಿರೋ ಖಂಡಿತ ತಗೊಳ್ಳಿ. ಈ ವಾರ ತುಂಬಾ ಚೆನ್ನಾಗಿದೆ, ನಿಮ್ಗೆ ಶುಕ್ರನ ಅನುಗ್ರಹ ಇದೆ. ಮೂರನೇ ವಿಚಾರ ಏನಪ್ಪಾ ಅಂದ್ರೆ, ವಾಕ್ಸ್ಥಾನಾಧಿಪತಿ ದಶಮದಲ್ಲಿ ದಿಗ್ಬಲನಾಗಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವು ಯಾವುದೇ ವಿಷಯ ಮಾತಾಡ್ಬೇಕು ಅಂತಿದ್ರೆ, ಈಗ ಹಳೇದು ಕೆಲವೊಂದು ಘಟನೆಗಳು, ಜಗಳ ಆಗಿತ್ತು, ಮನಸ್ತಾಪಗಳಾಗಿತ್ತು, ಅದನ್ನ ಸರಿ ಮಾಡ್ಕೋಬೇಕು ಮಾತಾಡಿ ಅಂತ ಅನ್ಕೊಂಡಿದ್ರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಮೋಷನ್ ಬಗ್ಗೆ ನಿಮ್ ಬಾಸ್ ಹತ್ರ ಮಾತಾಡ್ಬೇಕು, ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳಬೇಕು, ಅಥವಾ ಕೆಲಸದಲ್ಲಿ ಏನೋ ಬದಲಾವಣೆ ನಿಮಗ್ ಬೇಕು, ಅದನ್ನ ನಿಮ್ ಬಾಸ್ ಹತ್ರ ಮಾತಾಡ್ಬೇಕು.
ಈ ತರದ್ ಯಾವುದೇ ಒಂದು ಮಾತು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳಾಗ್ಬೇಕು, ಕೆಲವು ರಾಜಕಾರಣಿ ವ್ಯಕ್ತಿಗಳನ್ನ ಮೀಟ್ ಮಾಡಿ ಅವರನ್ನ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಅಥವಾ ಕೆಲವು ಸರ್ಕಾರಿ ಅಧಿಕಾರಿಗಳಿಂದ ಕೆಲವೊಂದು ಸಲಹೆ ಅಥವಾ ಕೆಲವೊಂದು ಸಹಾಯ ಬೇಕು, ಅದನ್ನು ಕೂಡ ಮಾತಾಡ್ಬೇಕು. ಈ ತರ ನಿಮ್ಮ ಮಾತಿನಿಂದ ಆಗಬೇಕಾದಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಈ ವಾರ. ಹಾಗಾಗಿ ಅಂತಹ ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಏನಿದ್ರು ಕೂಡ ಖಂಡಿತ ಈ ವಾರದಲ್ಲಿ ಮಾಡಿ, ಲೇಟ್ ಮಾಡ್ಲೇಬೇಡಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಜಯಸ್ಥಾನದಲ್ಲಿರೋದ್ರಿಂದ ಮಾತಿನಿಂದ ಜಯ. ಯಾರಿಗೋ ಏನೋ ಹೇಳ್ಬೇಕು ಬಹಳ ದಿನದಿಂದ ಅನ್ಕೊಂಡಿದ್ರಿ, ಹೆಂಗ್ ಹೇಳೋದು, ಹೇಳೋ ಬೇಡವೋ, ಅವ್ರೇನಾದ್ರು ತಪ್ಪು ತಿಳ್ಕೊಂಡ್ರೆ, ಅವ್ರೇನಾದ್ರು ಬೇಜಾರು ಮಾಡ್ಕೊಂಡ್ರೆ, ಹಿಂಗೆಲ್ಲ ಅನಿಸ್ತಿತ್ತಲ್ಲ, ಆ ಥರದ್ದು ಏನಾದ್ರು ಹೇಳೋದಿದ್ರು ಕೂಡ ಈ ವಾರದಲ್ಲಿ ಹೇಳಿ. ಅವ್ರು ತಪ್ಪಾದ್ರೂ ತಿಳ್ಕೊಳ್ಳಿ, ಏನಾದ್ರೂ ತಿಳ್ಕೊಳ್ಳಿ, ಬಟ್ ನೀವ್ ಆಡಿದ ಮಾತು ಅವ್ರಿಗೆ ಎಫೆಕ್ಟಿವ್ ಆಗಿರುತ್ತೆ. ಅಂದ್ರೆ ಅವ್ರು ಮಿಸ್ಟೇಕ್ ಮಾಡಿರೋದನ್ನ ನೀವು ಅರ್ಥ ಮಾಡಿಸ್ಬೇಕು. ಬಟ್ ನಿಮ್ಮ ಮಾತಿನಲ್ಲಿ ಜಯ ಸಿಗೋದ್ರಿಂದ ನೀವೇನ್ ಮಾತಾಡ್ತಿರೋ ಅದರ ಮೂಲ ಉದ್ದೇಶ ಈಡೇರುತ್ತೆ. ಇದು ಬಹಳ ಖುಷಿ ವಿಚಾರ. 3ನೇ ಮನೆ ಅಧಿಪತಿ ನಿಮಗೆ ದಶಮದಲ್ಲೇ ಸ್ಥಿತನಾಗಿದ್ದಾನೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ಸ್ನೇಹಿತರು ನಿಮಗೆ ತುಂಬಾ ಸಹಕಾರಿಯಾಗಿ ಇರ್ತಾರೆ. ಹಾಗಾಗಿ ಅದು ಕೂಡ ಒಳ್ಳೆ ವಿಚಾರ ಅನ್ಬೋದು. ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಯಾವುದೋ ಒಂದು ಒಳ್ಳೆ ಕೋರ್ಸ್ ಸಿಗ್ಬೇಕು, ಒಳ್ಳೆ ಕಾಲೇಜ್ ಸಿಗ್ಬೇಕು, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅವಕಾಶಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಥರದ್ದು ಏನಿದ್ರು ಕೂಡ ಈ ವಾರದಲ್ಲಿ ಎಲ್ಲವೂ ನೀವು ಅನ್ಕೊಂಡಂಗೆ ಆಗತ್ತೆ. ಯಾಕೆಂದ್ರೆ ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅದೃಷ್ಟ, ಇನ್ನೇನು ಗುರು ನಿಮ್ಮ ರಾಶಿಗೆ ಬರೋ ಹಂತದಲ್ಲಿರೋದ್ರಿಂದ ಎಲ್ಲಾ ಕೆಲ್ಸನೂ ಸಕ್ಸಸ್ ನಿಮ್ಮ ಜೀವನದಲ್ಲಿ. ಇನ್ ಮುಂದಿನ ದಿನಗಳಲ್ಲಿ ಕೆಲಸ ಇಲ್ಲ ಅನ್ನೋರಿಗೆ 100% ಕೆಲಸ ಸಿಗತ್ತೆ. ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಖಂಡಿತ ಏನೋ ಒಂದು ಚೇಂಜಸ್ ಆಗತ್ತೆ. ಚೇಂಜಸ್ ಸುಮ್ಮನೆ ಆಗಲ್ಲ, ನೀವು ಅದ್ರ ಬಗ್ಗೆ ನೀವು ಪ್ರಯತ್ನ ಮಾಡ್ಬೇಕು. ಹಾಗೆ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಬದಲಾವಣೆ ಮಾಡ್ಬೋದು, ಆದ್ರೆ ಒಂದ್ಸಲ ನಿಮ್ಮ ದಶಾಭುಕ್ತಿಯನ್ನ ನೋಡ್ಕೊಳ್ಳಿ. ಒಳ್ಳೆ ಗ್ರಹದ ದಶಾಭುಕ್ತಿ ನಡೀತಿದ್ರೆ ಚೇಂಜ್ ಮಾಡ್ಬೋದು. ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಜೊತೆ ಯೋಗಕಾರಕನಾದಂತಹ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ಅಂದ್ರೆ ಮಂಗಳ ಗ್ರಹ ನಿಮಗೆ ಯೋಗಕಾರಕ. ಕೇಂದ್ರ ಮತ್ತು ಕೋನಾಧಿಪತಿಯಾಗಿ ಅವನು ಭಾಗ್ಯದಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಹೆಚ್ಚು ಲಾಭ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಅನುಕೂಲಗಳು ಹೆಚ್ಚಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ. ಯಾರಾದ್ರೂ ನಿಮ್ ಹತ್ರ ದುಡ್ಡು ತಗೊಂಡು ಕೊಡ್ತಾ ಇಲ್ಲ, ತುಂಬಾ ಸತಾಯಿಸ್ತಾ ಇದ್ದಾರೆ, ಅಂಥವ್ರು ಈ ವಾರದಲ್ಲಿ ನಿಮ್ಮ ಹಣವನ್ನ ತಂದು ವಾಪಸ್ ಕೊಡ್ತಾರೆ. ಹಣಕಾಸಿನ ವಿಷಯದಲ್ಲಿ ಆಕಸ್ಮಿಕ ಧನ ಲಾಭ ಅಂತ ಕೂಡ ಹೇಳ್ಬೋದು. ಬಿಸ್ನೆಸ್ ಅಲ್ಲೂ ಅಷ್ಟೇ, ನೀವು ಈ ಮಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಲಾಭ ಕಂಡು ಬರುತ್ತೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಶುಕ್ರನಿಂದ ಬಹಳ ಶುಭ ಇದೆ. ಲಾಭದಲ್ಲಿ ಶುಕ್ರ ಇದ್ರೆ ತುಂಬಾ ವಿಶೇಷ. ವಸ್ತ್ರ, ಒಡವೆ ಇದನ್ನೆಲ್ಲ ಖರೀದಿ ಮಾಡೋದು, ಮನೆಗೆ ಕೆಲವು ಅಲಂಕಾರಿಕ ವಸ್ತುಗಳನ್ನ ತರೋದು, ದುಡ್ಡು ಕೈಗೆ ಬಂದಾಗ ಸಹಜವಾಗಿ ಎಲ್ಲರೂ ತಗೊಳ್ತಾರಲ್ವಾ, ಹಿಂಗೋ ದುಡ್ಡು ಬಂದಿದೆ ತಗೊಂಡ್ಬಿಡೋಣ, ಮತ್ತೆ ಬೇಕು ಅಂದ್ರೆ ದುಡ್ಡು ಸಿಗುತ್ತೋ ಇಲ್ವೋ, ದುಡ್ಡು ಇಲ್ದಾಗ ಯೋಚನೆ ಮಾಡೋ ಬದಲು ಇವಾಗ ತಗೊಂಡ್ಬಿಡೋಣ, ಆತರ ಸ್ವಲ್ಪ ಕಾಸ್ಟ್ಲಿ ವಸ್ತುಗಳನ್ನ ಮನೆಗೆ ತಗೊಳ್ಳುವಂಥದ್ದು, ಒಳ್ಳೆ ಬಟ್ಟೆ ತಗೊಳ್ಳುವಂಥದ್ದು, ಶಾಪಿಂಗ್ ಮಾಡೋದು, ಅದೆಲ್ಲ ಇದೆ. ಹಾಗಾಗಿ ಬಹಳ ಖುಷಿ ಇರುತ್ತೆ ಮನಸ್ಸಿಗೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಲ್ಲ ಬಂಧುಗಳನ್ನ ಭೇಟಿ ಮಾಡೋದು, ಸ್ನೇಹಿತರನ್ನ ಭೇಟಿ ಮಾಡೋದು, ಹತ್ತಿರದ ಪ್ರಯಾಣ ಮಾಡೋದು, ಮನಸ್ಸಿಗೆ ಏನೋ ಒಂದು ಆನಂದ. ಉದ್ಯೋಗದಲ್ಲೂ ಅನುಕೂಲ, ಮನಸ್ಸಿಗೂ ಖುಷಿ, ಕೆಲಸದಲ್ಲೂ ಎಲ್ಲಾ ಕೆಲಸನೂ ಸಕ್ಸಸ್ ಆಗುತ್ತೆ. ಮಕ್ಕಳಿಂದ ಅನುಕೂಲ, ಮಕ್ಕಳ ವಿಷಯದಲ್ಲಿ ಏನೇ ಅನ್ಕೊಂಡ್ರು ಕೂಡ ಅದು ಕೂಡ ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ವಾರ ನಿಮ್ಗೆ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು ಭಾಗ್ಯದಲ್ಲಿ ಸ್ಥಿತರಾಗಿದ್ದಾನೆ. ನೋಡಿ, ಭಾಗ್ಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಗಿದ್ದಂತಹ ಆತಂಕ, ಟೆನ್ಷನ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಉದ್ಯೋಗದಲ್ಲಿ ತುಂಬಾ ವರ್ಕ್ ಪ್ರೆಷರ್, ತುಂಬಾ ಕಿರಿಕಿರಿ, ಬಾಸ್ ಇಂದ ತುಂಬಾ ಕಿರಿಕಿರಿ ಆಗ್ತಿದೆ, ಈ ತರದ್ದೆಲ್ಲ ಸಮಸ್ಯೆ ಇದ್ದಂಥವ್ರಿಗೆ ಆ ವರ್ಕ್ ಪ್ರೆಷರ್ ಸ್ವಲ್ಪ ಹಾಗೆ ಇರುತ್ತೆ. ಅಂದ್ರೆ ನಿಮ್ದು ಕೆಲಸದಲ್ಲಿ ಒತ್ತಡಗಳೆಲ್ಲ ಹಾಗೆ ಇರುತ್ತೆ. ಆದ್ರೆ ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಬಾಸ್ಗಳಿಂದ ಆಗ್ತಕ್ಕಂತಹ ಕಿರಿಕಿರಿ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಈ ವಾರದಲ್ಲಿ. ಮತ್ತೆ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ವ್ಯಾಪಾರದಲ್ಲಿ ಈ ವಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದ್ರೆ ಹೋದ ವಾರ ಆಚೆ ವಾರ ಎಲ್ಲ ಬುಧ ಗ್ರಹ
8ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇದ್ದಿದ್ರಿಂದ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಈ ವಾರದಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಷಯದಲ್ಲಿ ಒಂಚೂರು ಸುಧಾರಿಸ್ಕೊಳ್ಳೋ ಒಂದು ಹಂತಕ್ಕೆ ಬರ್ತೀರಾ. 2ನೇ ಮನೆ ಅಧಿಪತಿ ಸೂರ್ಯನೊಟ್ಟಿಗೆ ಇದ್ರೂ ಕೂಡ ಅವನು ಅಸ್ತ ಆಗಿದ್ದಾನೆ. ಆದಷ್ಟು ನಿಮ್ಮ ಮಾತಿನ ವಿಷಯದಲ್ಲಿ ಬಹಳ ಹಿಡಿತಾ ಇರ್ಬೇಕಾಗತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಅಸ್ತ ಆಗಿರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರಾಬ್ಲಮ್. ವಾಕ್ಸ್ಥಾನಕ್ಕೆ ಶನಿ ಕುಜನ ಕಾಂಬಿನೇಷನ್. ಶನಿ ಕುಜ ಒಂದೇ ಮನೇಲಿ ಕುತ್ಕೊಂಡು ನಿಮ್ಮ 2ನೇ ಮನೆ ನೋಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಹೆಚ್ಚು ಮಾತಾಡಕ್ ಹೋಗ್ಬೇಡಿ. ಏನಾಗತ್ತೆ ಅಂದ್ರೆ ನಿಮ್ಮ ಮಾತಿಂದ ಒಂದು ಜಗಳ ಆಗ್ಬಹುದು ಅಥವಾ ಮನಸ್ತಾಪಗಳಾಗಬಹುದು. ಬಂಧು ಮಿತ್ರರಲ್ಲಿ ತುಂಬಾ ಮನಸ್ತಾಪಗಳಾಗುವ ಸಾಧ್ಯತೆಗಳಿರುತ್ತೆ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಮತ್ತೆ ಯಾವುದೇ ವಿಚಾರದಲ್ಲಿಯೂ ಕೂಡ ಮಾತುಕತೆಗಳಿದ್ರೆ ಯಾವುದೇ ವಿಷಯವಾಗಿ ಆಸ್ತಿ ವಿಚಾರದಲ್ಲಾಗಿರ್ಬಹುದು ಅಥವಾ ಯಾವುದೇ ಒಂದು ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದು, ಅಗ್ರಿಮೆಂಟ್ ವಿಚಾರ, ಉದ್ಯೋಗದ ವಿಷಯದಲ್ಲಿ ಏನೋ ಅಗ್ರಿಮೆಂಟ್ ಮಾಡ್ಕೊಂಡು ಈ ತರ ಯಾವುದೇ ಮಾತುಕತೆಗಳು ಒಪ್ಪಂದಗಳಿದ್ರು ಕೂಡ ಈ ವಾರದಲ್ಲಿ ಬೇಡ. ಅಷ್ಟಮದಲ್ಲಿ ಕುಜ ಮತ್ತು ಶನಿ ಇರೋದ್ರಿಂದ ನೀವು ಮಾಡ್ಕೊಳ್ಳುವಂತಹ ಇವತ್ತಿನ ಒಪ್ಪಂದ ಅಥವಾ ನಿಮ್ಮ ಮಾತು, ನೀವೇನ್ ಮಾತು ಕೊಡ್ತೀರಾ ಇದರಿಂದ ಮುಂದೆ ತುಂಬಾ ಸಫರ್ ಮಾಡ್ಬೇಕಾಗತ್ತೆ ನೀವು. ಹಾಗಾಗಿ ಸ್ವಲ್ಪ ಎಚ್ಚರ. ಯಾಕಂದ್ರೆ ಈಗ ಗುರುಬಲನೂ ಹೋಗ್ತಾ ಇದೆ ಇನ್ನೇನು. ಸೊ ಎಲ್ಲ ಒಂದೇ ಸಲ ಸಮಸ್ಯೆಗಳು ಶುರು ಆಗೋದಕ್ಕೆ ನೀವೇ ಮೂಲ ಕಾರಣ ಆಗ್ಬೇಡಿ. ಅಂದ್ರೆ ನಿಮ್ಮ ನಿರ್ಧಾರಗಳೇ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಒಂಚೂರು ಹುಷಾರಾಗಿರಿ ಈ ವಿಷಯದಲ್ಲಿ. ತೃತೀಯ ಭಾವಾಧಿಪತಿ ಮತ್ತು ದಶಮಾಧಿಪತಿಯಾದ ಶುಕ್ರ ದಶಮದಲ್ಲೇ ಇದ್ದಾನೆ. ಅಂದ್ರೆ ಶುಕ್ರನಿಂದ ತುಂಬಾ ಶುಭ ಫಲ ಇದೆ ನಿಮ್ಗೆ. ಅಂದ್ರೆ ಕೆಲಸದಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಏನೇ ಪ್ರಾಬ್ಲಮ್ ಆಗ್ಲಿ, ಎಷ್ಟೇ ಸಮಸ್ಯೆ ಬರ್ಲಿ, ಕೆಲಸ ಬಿಟ್ಟು ಹೋಗಲ್ಲ, ಕೆಲಸ ಮಾಡ್ತೀರಾ. ಕಷ್ಟ ಆದ್ರೂ ಕೂಡ ಅಂದ್ರೆ ತುಂಬಾ ಸಹಿಸ್ಕೊಂಡು ಕೆಲಸ ಮಾಡೋದು ಅಂತ ಹೇಳ್ತಾರಲ್ವಾ, ಆ ತರ. ಯಾಕಂದ್ರೆ ಶುಕ್ರ ದಶಮಾಧಿಪತಿಯಾಗಿ ದಶಮದಲ್ಲಿ ಇದ್ದಾನೆ. ಕೆಲಸನ ಬಿಡೋ ಯೋಚನೆ ಕೂಡ ಮಾಡಲ್ಲ ನೀವು. ಹಾಗಾಗಿ ಶುಕ್ರ ನಿಮ್ಗೆ ಶುಭ ಫಲ ಕೊಡ್ತಿದ್ದಾನೆ. ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ಬಟ್ ಇನ್ನೇನು 12ನೇ ಮನೆಗೆ ಬರ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಆಗತ್ತೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಎಲ್ಲ ಓದಿದ್ದೀನಿ, ಎಲ್ಲ ಬರುತ್ತೆ, ಎಲ್ಲ ಕಲ್ತು ಬಿಟ್ಟಿದ್ದೀನಿ, ಇದರಿಂದಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ಇಂದ ಪರೀಕ್ಷೆಗಳನ್ನೇನಾದ್ರೂ ಅಟೆಂಡ್ ಮಾಡ್ತಾ ಇದ್ರೆ ಗೊತ್ತಿರೋದು ಬರೆಯಕ್ಕಾಗದೆ ಹಾಗೆ ಬರುವಂತದ್ದಾಗತ್ತೆ. ಈ ಓವರ್ ಕಾನ್ಫಿಡೆನ್ಸ್ ಯಾರಿಂದ ಬರುತ್ತೆ ಅಂದ್ರೆ ಸೂರ್ಯನಿಂದಾನೆ. ಸೂರ್ಯ ಪ್ರಬಲನಾಗಿದ್ರೆ ಕಾನ್ಫಿಡೆನ್ಸ್. ಬಟ್ ಸೂರ್ಯ ತುಂಬಾ ಸ್ಮಾರ್ಟ್ ಆದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. 7ನೇ ಮನೆ ಅಧಿಪತಿಯಾದಂತಹ ಶನಿ ಗ್ರಹ ಅಷ್ಟಮದಲ್ಲಿದ್ದಾನೆ. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ. ಎಲ್ರಿಗೂ ಅಲ್ಲ, ಈಗ ಆಲ್ರೆಡಿ ವಿವಾಹ ಜೀವನದಲ್ಲಿ ತುಂಬಾ ಸಮಸ್ಯೆ ಇದೆ, ಮನಸ್ತಾಪಗಳಿದೆ, ಜಗಳ ಆಗ್ತಾ ಇದೆ, ಹೊಂದಾಣಿಕೆ ಇಲ್ಲ ಅನ್ನುವಂಥವ್ರಿಗೆ ಈ ಜಗಳ ಮನಸ್ತಾಪಗಳು ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಆದಷ್ಟು ತಾಳ್ಮೆಯಿಂದ ಇರಿ. ಮಾತಿಂದನೇ ಎಲ್ಲಾ ಮೂಲ ಸಮಸ್ಯೆ ಪ್ರಾರಂಭ ಆಗೋದು. ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೇದು. ಅಷ್ಟಮ ಶನಿಯ ಪ್ರಭಾವ ಸಂಬಂಧಗಳ ಮೇಲೆ ನೇರವಾಗಿ ಬೀಳುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲವಾಗುತ್ತೆ, ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೆ. ಯಾಕಂದ್ರೆ ಅಷ್ಟಮದಲ್ಲಿ ಕುಳಿತ ಶನಿ ನೇರವಾಗಿ 2ನೇ ಮನೆ ನೋಡ್ತಾನೆ. ಅವನು ಇರೋ ಮನೆಗಿಂತ ಅವ್ನು ನೋಡೋ ಮನೆ ಮೇಲೆ ಜಾಸ್ತಿ ಅವನ ಕಣ್ಣು ಅಂತ ಹೇಳ್ತಾರೆ. ಶನಿಯ ವಕ್ರ ದೃಷ್ಟಿ ಅಂತ ಹೇಳ್ತಾರಲ್ವಾ, ಹಾಗೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿರಿ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಒತ್ತಡಗಳು, ಕೆಲಸದಲ್ಲಿ ಕಿರಿಕಿರಿ ಇದೆಲ್ಲ ಸಹಜವಾಗಿರುತ್ತೆ. ಸ್ವಲ್ಪ ಕಿರಿಕಿರಿ ಕಮ್ಮಿ ಆಗುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಕೆಲಸದಲ್ಲಿ ಒತ್ತಡ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಚೆನ್ನಾಗಿದೆ. ನೀವು ಮಾಡ್ಬೇಕಾಗಿರೋ ಪರಿಹಾರ ಶನಿವಾರ ಎಳ್ಳೆಣ್ಣೆ ದಾನ, ಹಾಗೆ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ದಾನ, ಇದು 2 ಪರಿಹಾರವನ್ನ ಮಾಡ್ಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮ ಅನ್ನೋದು ರೋಗದ ಉಲ್ಬಣತೆಯನ್ನ ತೋರಿಸುವಂತ ಭಾವ. ಆಲ್ರೆಡಿ ಇವಾಗ ಅಷ್ಟಮಾಧಿಪತಿ ಜೊತೆನೆ ಶನಿ ಕೂತ್ಕೊಂಡಿದ್ದಾನೆ 7ನೇ ಮನೆಯಲ್ಲಿ. ಇದ್ರ ಮಧ್ಯದಲ್ಲಿ ನಿಮ್ ರಾಷ್ಟ್ರಾಧಿಪತಿನ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಅದು ಯಾರ ಜೊತೆ? ವ್ಯಯಾಧಿಪತಿ ಜೊತೆ, ಇದು ಸ್ಥಾನಾಧಿಪತಿ ಜೊತೆ. ಇದೇನ್ ತೋರಿಸುತ್ತೆ ಅಂದ್ರೆ ನಿಮ್ಮ ಅನಾರೋಗ್ಯವನ್ನ ತೋರಿಸುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಖಂಡಿತವಾಗಿಯೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಸಡನ್ ಆಗಿ ಉಂಟಾಗ್ಬಿಡುತ್ತೆ. ಇಲ್ಲ ಹೊಟ್ಟೆ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ
ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಇಲ್ಲ ತಲೆ ಸುತ್ತ ಬರೋದು, ಸಿಕ್ಕಾಪಟ್ಟೆ ತಲೆನೋವು, ಈ ತರದ್ ಏನೋ ಒಂದ್ ಸಮಸ್ಯೆ ಒಟ್ನಲ್ಲಿ ಹೆಲ್ತ್ ಪ್ರಾಬ್ಲಮ್ ತುಂಬಾ ಆಗತ್ತೆ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ಕೇರ್ಲೆಸ್ ಮಾಡಿ ಏನೋ ಒಂದ್ ತಿಂದ್ರಾಯ್ತು ಬಿಡು, ಯಾವಾಗ್ಲೋ ಮಲಗಿದ್ರಾಯ್ತು ಬಿಡು, ಯಾವಾಗ್ಲೋ ತಿಂದ್ರಾಯ್ತು ಬಿಡು ಅಂತ ಮಾತ್ರ ಮಾಡ್ಬೇಡಿ. ಯಾಕಂದ್ರೆ ತುಂಬಾ ಹುಷಾರ್ ತಪ್ಪುವಂತ ಸಾಧ್ಯತೆ ಇದೆ. ಇಲ್ಲಿ 6ನೇ ಮನೆ ಅಧಿಪತಿ ನಿಮ್ಗೆ ಶನಿ ಗ್ರಹ, 8ನೇ ಮನೆ ಅಧಿಪತಿ ಕುಜಗ್ರಹ, ಇವರಿಬ್ರು ಒಟ್ಟಿಗೆ ಇರಬಾರ್ದು. ಇರೋ ಕಾಯಿಲೆನೂ ಜಾಸ್ತಿ ಆಗತ್ತೆ, ಕಾಲಿಗೆ ಏನಾದ್ರೂ ಪೆಟ್ಟಾಗತ್ತೆ, ಕಾಲಿಗೆ ಏನಾದ್ರೂ ಫ್ರಾಕ್ಚರ್ ಆಗಿ ತೊಂದರೆ ಆಗತ್ತೆ, ಹುಷಾರು. 2ನೇ ವಿಚಾರ ಉದ್ಯೋಗ. ಉದ್ಯೋಗ ಅಂತ ಬಂದಾಗ ಉದ್ಯೋಗದಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ. ಶನಿ ಕುಜ ಒಂದೇ ಮನೇಲಿ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಕೆಲಸವನ್ನ ಕಂಪ್ಲೀಟ್ ಮಾಡ್ಬೇಕು, ಮಾಡ್ಲೇಬೇಕಲ್ಲಪ್ಪ ಅಂತಾನೆ ಮಾಡ್ತಾರೆ. ಇಷ್ಟಪಟ್ಟು ಮಾಡಿದಕ್ಕಿಂತ ಕಷ್ಟಪಟ್ಟು ಮಾಡೋದು, ಅಯ್ಯೋ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಮಾಡ್ಲೇಬೇಕು, ಈ ತರ ಇರುತ್ತೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ನಿಮ್ಗೇನ್ ಚಿಂತೆ ಇಲ್ಲ. ವಾಕ್ಸ್ಥಾನಾಧಿಪತಿ ಧನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ತೃಪ್ತಿ ಕೂಡ ಇರುತ್ತೆ, ಏನ್ ತೊಂದರೆ ಇಲ್ಲ. ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನ ತರೋದಕ್ಕಾಗಿರ್ಬಹುದು, ನಿಮ್ಮ ಒಂದು ಖರ್ಚುಗಳನ್ನ ಮೇಂಟೈನ್ ಮಾಡೋದಕ್ಕೆ ಏನು ಸಮಸ್ಯೆ ಬರಲ್ಲ. ಇನ್ನು ತೃತೀಯ ಭಾವಾಧಿಪತಿ ಸಪ್ತಮದಲ್ಲಿ ಶತ್ರು ಸ್ಥಾನಾಧಿಪತಿ ಆದಂತಹ ಶನಿ ಜೊತೆ ಇರೋದ್ರಿಂದ ಮಿತ್ರರಲ್ಲೇ ಶತ್ರುಗಳು ಹುಟ್ಕೊಳ್ತಾರೆ. ನಿಮ್ಮ ಮಿತ್ರರಲ್ಲೇ ಕೆಲವರು ನಿಮ್ಮನ್ ಕಂಡ್ರೆ ಆಗದಿದ್ದವರು ಏನೋ ಸ್ವಲ್ಪ ಅಲ್ಲೆಲ್ಲೋ ಏನೋ ಕಿರಿಕಿರಿ ಮಾಡೋದು, ಷಡ್ಯಂತ್ರಗಳು ಮಾಡೋದು, ಇದೆಲ್ಲ ವಿಷಯಗಳು ಗೊತ್ತಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತೀರಾ. ಕೆಲವ್ರ ಮೇಲೆ ತುಂಬಾ ಕೋಪ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಂಥವ್ರ ವಿಷಯದಲ್ಲಿ ಹುಷಾರಾಗಿರಿ. ನಾನು ಅದನ್ನೇ ಹೇಳೋದು, ಯಾವಾಗ್ಲೂ ಕನ್ಯಾ ರಾಶಿಯವ್ರು ಹೇಳೋದೇ ಇದು, ಎಲ್ಲಾರನ್ನು ನಂಬಿ ಎಲ್ಲಾ ವಿಚಾರನೂ ಹೇಳ್ಕೊಳಕ್ ಹೋಗ್ಬಿಡಿ, ಅದೇ ನಿಮ್ಗೆ ಪ್ರಾಬ್ಲಮ್ ಕೊಡೋದು. ನೆಕ್ಸ್ಟ್ ನಿಮ್ಗೆ ಭಾಗ್ಯಾಧಿಪತಿಯಾಗಿ ಶುಕ್ರ ಭಾಗ್ಯದಲ್ಲಿ ಇರೋದ್ರಿಂದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಿಂದ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ. ಯಾಕಂದ್ರೆ 9ನೇ ಮನೆ ಅನ್ನೋದು ನಮಗೆ ದೇವರು, ಪೂಜೆ, ಧರ್ಮ ಇವುಗಳ ಮೇಲಿನ ಆಸಕ್ತಿಯನ್ನ ತೋರಿಸುತ್ತೆ. ಮನೆಯಲ್ಲಿ ಏನೋ ಒಂಥರ ಅಶಾಂತಿ, ನಂಗೆ ಯಾಕೋ ಹುಷಾರಿಲ್ಲ, ಈ ತರ ಎಲ್ಲ ತುಂಬಾ ಅನಿಸ್ತಿದೆ ಅಂದ್ರೆ ನೀವು ಆದಷ್ಟು ದೇವಸ್ಥಾನಕ್ಕೆ ಹೋಗಿ. ಸಪ್ತಮದಲ್ಲಿ ಶನಿ ಕುಜ ಇರೋದ್ರಿಂದ ಈ ದೃಷ್ಟಿ ದೋಷ, ಈ ಪ್ರಯೋಗಗಳ ಪ್ರಭಾವ ಇದೆಲ್ಲ ಸ್ವಲ್ಪ ಈ ವಾರದಲ್ಲಿ ಆಗುವಂತ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ. ಅಂದ್ರೆ ಏನೋ ಒಂದು ದೃಷ್ಟಿ ಅಥವಾ ಯಾರೋ ಏನೋ ನಿಮ್ಗೆ ಏನೋ ಕೆಟ್ಟದ್ದಾಗ್ಲಿ ಅಂತೇಳಿ ಮಾಡ್ಸಿರ್ಬೋದು, ಆ ತರದ್ದೆಲ್ಲ. ಈ ಮಾಟ ಮಂತ್ರ ಸುಳ್ಳ ನಿಜಾನ ಅಂತ ಕೆಲವ್ರು ಕೇಳ್ತಾರೆ. ಈ ಪ್ರಪಂಚದಲ್ಲಿ ಒಳ್ಳೇದು ಅಂತ ಇದೆ ಅಂದ್ಮೇಲೆ ಕೆಟ್ಟದ್ದು ಇರುತ್ತೆ. ಪ್ರಯೋಗ ಅನ್ನೋದು ತಂತ್ರಶಾಸ್ತ್ರವನ್ನ ಕಲಿತು ಶಾರ್ಟ್ ಕಟ್ ಅಲ್ಲಿ ದೇವರನ್ನ ಒಲಿಸ್ಕೊಂಡು ಒಳ್ಳೇದಕ್ಕೋಸ್ಕರ ಅದನ್ನ ಮಾಡ್ಬೇಕು ಅಂತ ಅದಿರೋದು. ಸಡನ್ ಆಗಿ ಏನೋ ನಮ್ಮ ದೇಶಕ್ಕೆ ತೊಂದರೆ ಆದ್ರೆ, ಸಡನ್ ಆಗಿ ಏನೋ ಸಮಸ್ಯೆ ಆಯ್ತು ಅಂದ್ರೆ ಬೇಗ ಒಂದು ಆ ದೇವಿಯನ್ನ ಅಥವಾ ಕ್ಷುದ್ರ ದೇವತೆಗಳನ್ನ ಆರಾಧನೆ ಮಾಡಿ ಆ ಸಮಸ್ಯೆನ ನಿವಾರಣೆ ಮಾಡ್ಲಿ ಅಂತೇಳಿ ಅಥರ್ವಣ ವೇದದಲ್ಲಿರುವಂಥದ್ದು ಈ ತಂತ್ರಶಾಸ್ತ್ರ. ಬಟ್ ಜನ ಅದನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಇದೆ, ತುಂಬಾ ಮಾಡುವಂಥವ್ರು ಇರದೇ ಇರ್ಬೋದು, ಬಟ್ ಕೆಲವ್ರು ಇರಬಹುದು. ಹಾಗಾಗಿ ಅದರ ಎಫೆಕ್ಟ್ ಕೂಡ ಇದ್ದೇ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ದೇವಿ ದೇವಸ್ಥಾನಕ್ಕೆ ಕಳೆದು ಹೋಗಿ, ಆದಷ್ಟು ಆದಿಶಕ್ತಿ ದೇವಸ್ಥಾನ, ದುರ್ಗಾ ದೇವಸ್ಥಾನ, ಇಂತಹ ದೇವಸ್ಥಾನಗಳಿಗೆ ಹೋಗಿ, ಅಂದ್ರೆ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ಹೋಗಿ ಅಟ್ಲೀಸ್ಟ್ ಅಲ್ಲಿ ಏನಾದ್ರೂ ನಿಮ್ಗೆ ನಿಂಬೆ ಹಣ್ಣು ಉಳಿಸುವಂತದ್ದು ಏನಾದ್ರೂ ಅಲ್ಲಿ ಮಾಡ್ತಾರೆ ಅಂದ್ರೆ ಅದೆಲ್ಲ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಕನ್ಯಾ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕು, ಶತ್ರುಗಳಿಂದ ಬಹಳ ಹುಷಾರಾಗಿರ್ಬೇಕು. ನಿಮ್ಗೆ ಯಾರು ಶತ್ರುಗಳಲ್ಲ, ಆದ್ರೆ ಶತ್ರುಗಳು ಒಳಗೆ ಹುಟ್ಕೊಂಡಿರ್ತಾರೆ, ಜನ್ಮ ಜನ್ಮಾಂತರದಲ್ಲಿ ಶತ್ರುಗಳಾಗಿರ್ತಾರೆ. ಅವರು ನಿಮ್ಗೇನೋ ಕೆಟ್ಟದ್ದಾಗ್ಲಿ ಅಂತಾನೋ ಇನ್ನೇನೋ ಮಾಡೋದು ಇಂಥದ್ದೆಲ್ಲ ಇರುತ್ತೆ. ಆರೋಗ್ಯ ತುಂಬಾ ಹದಗೆಡುತ್ತೆ. ನೋಡಿ, ಆರೋಗ್ಯವೇ ಭಾಗ್ಯ. ಆರೋಗ್ಯನೇ ಹೋಯ್ತು ಅಂದ್ರೆ ನೀವು ಏನೂ ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಯಾವುದೂ ಆಗಲ್ಲ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋದ್ ಮರಿಬೇಡಿ. ಈ ವಾರದಲ್ಲಿ ಸಾಧ್ಯ ಆದ್ರೆ ಡೈಲಿ ಹೋಗಿ ದೇವಸ್ಥಾನ, ಅಲ್ಲಿ ಹೋಗಿ ಒಂದು 10 ನಿಮಿಷ ದೇವರ ಮುಂದೆ ಕೂತ್ಕೊಳ್ಳಿ. ನನ್ಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ಆಗ್ತಾ ಇದ್ರು ಕೂಡ, ಅದು ಯಾವ್ದಾದ್ರೂ ಆಗ್ಲಿ, ಮಾಟ ಮಂತ್ರ, ದೃಷ್ಟಿ ದೋಷ, ಭೂತ ಪ್ರೇತ ಪೀಡೆ, ಯಾವುದೇ ಒಂದು ದೃಷ್ಟಿ ದೋಷಗಳಾಗಿದ್ರು, ಯಾವುದೇ ಒಂದು ನಕಾರಾತ್ಮಕ ಎನರ್ಜಿಯಿಂದ ನಂಗೆ ತೊಂದರೆ ಬರ್ತಿದ್ರು, ಅದನ್ನೆಲ್ಲ ನಿವಾರಣೆ ಮಾಡ್ಬಿಡು ತಾಯಿ ಅಂತ ದೇವಿ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ ಬನ್ನಿ. ಪ್ರತಿದಿನ ಈ ಕೆಲಸ ಮಾಡಿ, ರಿಮೂವ್ ಆಗ್ತಾ ಹೋಗುತ್ತದು. ಆ ಜಗನ್ಮಾತೆಯ ದೃಷ್ಟಿ ನಿಮ್ ಮೇಲೆ ಬಿದ್ದುಬಿಟ್ರೆ ಯಾವುದು ಕೆಟ್ಟದ್ದು ಅನ್ನೋದು ಇರೋದೇ ಇಲ್ಲ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಬಟ್ ನಿಮ್ಮ ಆರೋಗ್ಯ ಸ್ವಲ್ಪ ಈ ತರ ಇರೋದ್ರಿಂದ ನಿಮ್ ಕೆಲಸದಲ್ಲಿ ಪೂರ್ತಿ ನಿಮ್ಮನ್ನ ತೊಡಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಎಷ್ಟು ಕೆಲಸ ಮಾಡ್ತಿರೋ ಅಷ್ಟಕ್ಕೆ ಲಾಭ ಅಂತೂ ಬಂದೇ ಬರುತ್ತೆ.
ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ, ಪೆಂಡಿಂಗ್ ಆಗ್ತಾ ಇರುತ್ತೆ, ಇದೆಲ್ಲ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಸಾಧಾರಣವಾಗಿದೆ ಈ ವಾರದ ಭವಿಷ್ಯ ನಿಮ್ದು. ಬಟ್ ಪರಿಹಾರ ಮಾಡ್ಲೇಬೇಕು. ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಪ್ರತಿದಿನ 3 ಹಿಡಿ ಹೆಸರು ಕಾಳು ಡೈಲಿ ತೆಗ್ದಿಡ್ತಾ ಇರ್ಬೇಕು. ಹೆಸರು ಕಾಳು ಮತ್ತು ಎಳ್ಳು 3 ಹಿಡಿ ತೆಗೆದಿಟ್ಟು ವಾರದ ಕೊನೆಯಲ್ಲಿ ಶನಿವಾರ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಟ್ಬಿಡಿ. ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನ ಹೇಳ್ಕೊಳ್ಳಿ ಪ್ರತಿದಿನ. ಹಾಗೆ ಹನುಮಾನ್ ಚಾಲೀಸ ತುಂಬಾ ಪವರ್ಫುಲ್ ಮಂತ್ರ, ಇದನ್ನ ಡೈಲಿ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರ ನೀವು ಮಾಡ್ಲೇಬೇಕಾಗತ್ತೆ. ಕನ್ಯಾ ರಾಶಿಯವರು ಮಾಡ್ಕೊಳ್ಳಿ. ತುಲಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಬಟ್ ಪ್ರಯೋಜನ ಏನು? ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲ ಒಳ್ಳೇದಾಗೋ ತರ ಇದೆ, ಆದ್ರೆ ಏನೂ ಆಗ್ತಿಲ್ವಲ್ಲಪ್ಪ. ಎಷ್ಟೋ ಕೆಲಸಗಳು ಕೈವರೆಗೂ ಬಂದು ಆಮೇಲೆ ಕೈ ಜಾರಿ ಹೋಗ್ಬಿಡತ್ತೆ. ಯಾಕೆಂದ್ರೆ ಈ ಅಷ್ಟಮ ಅನ್ನೋದು ನಮ್ಮ ಅದೃಷ್ಟವನ್ನ ಕಸಿದುಕೊಳ್ಳುವಂತಹ ಭಾವ. ಭಾಗ್ಯದಲ್ಲಿ ಗುರು ಇದ್ರೂ ಕೂಡ ಭಾಗ್ಯಾಧಿಪತಿಯಾದ ಬುಧ ಏನಾಗಿರ್ತಾನೆ? ಅಸ್ತನಾಗಿರ್ತಾನೆ ಸೂರ್ಯನೊಟ್ಟಿಗೆ. ಹಾಗಾಗಿ ನಿಮ್ಮ ಯಾವುದೋ ಬಹಳ ಪ್ರಮುಖವಾದಂತ ಕೆಲಸಗಳು ಸಕ್ಸಸ್ ಆಗ್ಲೇಬೇಕು, ಪ್ರಯತ್ನ ಪಟ್ಟಿರ್ತೀರಾ, ಇನ್ನೇನದು ಸಕ್ಸಸ್ ಆಗುವಂತಹ ಕೊನೆ ಹಂತದಲ್ಲಿ ಇದೆ, ಇನ್ನೇನ್ ಆಗ್ಬಿಡುತ್ತಪ್ಪ, ನನ್ನ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಇರ್ತೀರಾ. ಕೊನೆ ಮೂಮೆಂಟ್ ಅಲ್ಲಿ ಕೈ ತಪ್ಪಿ ಹೋಗುವ ಸಾಧ್ಯತೆಗಳಿದೆ. ಇದು ಒಂದು ಕಡೆ. ಆದ್ರೆ ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನಿಮ್ಮ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಎಫರ್ಟ್ ಹಾಕೋಕ್ ಆಗಲ್ಲ. ನಿಮ್ಗೆ ಏನೋ ಒಂದಿಷ್ಟು ಸಮಸ್ಯೆಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಬಿಸ್ನೆಸ್ ಅಲ್ಲಿ ನಿಮಗೆ ಬೇಕಾದ ಅನುಕೂಲಗಳಾಗ್ತಾರಲ್ಲ ನೋಡಿ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಒಂದು ಬಂಡವಾಳ, ಇನ್ನೊಂದು ಕೆಲಸಗಾರ. ನಿಮಗೆ ಕೆಲಸಗಾರರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಶನಿ ಕುಜ. ಕೆಲವೊಂದು ಸಂಸ್ಥೆಗಳನ್ನ ನೋಡಿ ಅಥವಾ ಕೆಲವೊಬ್ಬರು ನೋಡಿ, ಈ ಕೆಲಸ ಮಾಡೋರೆ ಬಾಸ್ ತರ ಆಡ್ತಾ ಇರ್ತಾರೆ. ಆ ತರ ಸ್ವಲ್ಪ ಕೆಲಸಗಾರರ ಒಂದು ಕೊರತೆ ಅಥವಾ ಕೆಲಸಗಾರರಿಂದ ಏನೋ ಒಂದು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಏನೋ ಒಂದು ಅವರಿಂದ ತೊಂದರೆ ಆಗ್ತದೆ. ಇದರಿಂದ ನಿಮ್ಮ ಬಿಸ್ನೆಸ್ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಪದೇ ಪದೇ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ಅಂದ್ರೆ ಕಂಪ್ಲೀಟ್ ನೀವು ಅನ್ಕೊಂಡಷ್ಟು ಎಲ್ಲಾ ಕಾರ್ಯಗಳನ್ನು ನೀವು ಕಂಪ್ಲೀಟ್ ಮಾಡಕ್ ಆಗಲ್ಲ. ಒಂದು ಇದರಿಂದ ನೀವ್ ಎಕ್ಸ್ಪೆಕ್ಟ್ ಮಾಡಿದಂತಹ ಲಾಭ ಕೂಡ ನಿಮ್ಗೆ ಬರಲ್ಲ ಈ ವಾರದಲ್ಲಿ. ಪರಿಶ್ರಮ ನಿಮ್ಮೊಬ್ಬರದೇ ಆಗಿರುತ್ತೆ, ಬಟ್ ಪ್ರಯೋಜನ ಇಲ್ಲ. ನಿಮ್ಗೆ ಆ ಪರಿಶ್ರಮಕ್ಕೆ ಸಹಪಾಠಿಗಳಾಗಿ ಯಾರು ಬರ್ಬೇಕು, ಯಾರ್ಯಾರ ಸಹಕಾರ ಸಿಗಬೇಕು, ಅದು ಸಿಗ್ತಾ ಇರಲ್ಲ. ಇದು ಪ್ರಾಬ್ಲಮ್. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಗ್ರಹಗಳಿಗೆ ಪರಿಹಾರ, ಶನಿ, ಬುಧ ಮತ್ತು ಶುಕ್ರ, ಈ 3 ಗ್ರಹಗಳಿಗೆ ನೀವು ಪರಿಹಾರವನ್ನ ಮಾಡ್ಲೇಬೇಕಾಗತ್ತೆ. ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತೊಂದರೆ ಅಂತ ಏನಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಬಟ್ ಪರವಾಗಿಲ್ಲ, ನೀವು ಮಾಡ್ಕೊಂಡು ಹೋಗ್ತೀರಾ. ಶನಿ ಕುಜನ್ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಬಟ್ ಮಾಡ್ತೀರಾ, ಏನು ತೊಂದರೆ ಆಗಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಚೆನ್ನಾಗಿದೆ. ಸೂರ್ಯನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಆಗಾಗ ಆರೋಗ್ಯ ಸ್ವಲ್ಪ ಹದಗೆಡ್ತಾ ಇರುತ್ತೆ, ಏನೋ ಸ್ವಲ್ಪ ಸುಸ್ತಾಗೋದು ಅದೆಲ್ಲ ಆಗ್ತಾ ಇರುತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ. ಧಾರ್ಮಿಕ ಕಾರ್ಯಗಳನ್ನ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಸ್ವಲ್ಪ ವಿಘ್ನಗಳು ಬರುವ ಸಾಧ್ಯತೆಗಳಿದೆ. ಏನು ಮಾಡಕ್ ಆಗಲ್ಲ. ಏನೋ ಒಂದು ಅನ್ಕೊಂಡಿದ್ರಿ ಈ ವಾರದಲ್ಲಿ, ಬಟ್ ಆ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಹೇಳಿ ಅದನ್ನ ಮುಂದೂಡುವಂತ ಸಾಧ್ಯತೆ ಈ ತರದ್ದೆಲ್ಲ ಇರುತ್ತೆ. ಇನ್ನು ನೀವು ಪರಿಹಾರವನ್ನ ಮಾಡ್ಲೇಬೇಕು. ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇದೆ ತುಲಾ ರಾಶಿಯವರಿಗೆ ಈ ವಾರದಲ್ಲಿ. ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ, ವಾಪಸ್ ಬರಲ್ಲ. ದುಡ್ಡಿನ ವಿಷಯದಲ್ಲಿ ಮೋಸ ಕೂಡ ಆಗೋ ಸಾಧ್ಯತೆ ಇದೆ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೆ ನಿಮ್ಗೆ ಮೋಸ ಮಾಡೋ ಸಾಧ್ಯತೆ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಹಣಕಾಸಿನ ವಿಷಯದಲ್ಲಿ. ಖರ್ಚಂತೂ ಮಾಡ್ಲೇಬಾರ್ದು, ಆದಷ್ಟು ಉಳಿತಾಯ ಮಾಡ್ಕೊಳ್ಳಿ. ಇನ್ ಸ್ವಲ್ಪ ದಿನ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಗಳಿರುತ್ತೆ. ನೀವು ಮಾಡ್ಬೇಕಾಗಿರೋ ಪರಿಹಾರ ಈ ವಾರದ ಮಂಗಳವಾರ ತೊಗರಿಬೇಳೆ ದಾನ, ಶುಕ್ರವಾರ ಅವರೆಕಾಳು, ಹೆಸರು ಕಾಳು, ಕಪ್ಪು ಎಳ್ಳು, ಈ 3 ಧಾನ್ಯಗಳನ್ನ ಕೊಡುವಂಥದ್ದು. ಪ್ರತಿದಿನ ಕನಕಧಾರ ಸ್ತೋತ್ರ ಹೇಳ್ಕೊಳ್ಳಿ. ಹೇಳಕ್ ಬರ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ಕಷ್ಟದ ಸಂದರ್ಭಗಳನ್ನ ನೀವು ಹೇಗೋ ದಾಟ್ಕೊಂಡು ಮುಂದೆ ಹೋಗ್ಬೋದು. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 5ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಶನಿ ಮಾತ್ರ ಪಂಚಮದಲ್ಲಿದ್ದ ಇಷ್ಟು ದಿನ. ಈಗ ಶನಿ ಜೊತೆ ಕುಜ ಕೂಡ ಸ್ಥಿತನಾಗಿರೋದ್ರಿಂದ ಸ್ವಲ್ಪ
ಭವಿಷ್ಯದ ಬಗ್ಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಇಲ್ಲಿ ಕುಜ ಬಂದು ನಿಮ್ಮ ರಾಶ್ಯಾಧಿಪತಿ ಆಗ್ತಾನೆ. ನೋಡಿ, ಕುಜನ ಸ್ವಭಾವ ಏನು ಅಂದ್ರೆ ತುಂಬಾ ಧೈರ್ಯ. ಅವನು ಒಂದ್ ರೀತಿ ನಾಯಕ ಇದ್ದ ಹಾಗೆ, ಅಂದ್ರೆ ಹೀರೋ ತರ. ಯಾಕೆಂದ್ರೆ ಕುಜ ಅಂದ್ರೆ ದೇಹಕ್ಕೆ ಕಾರಕ. ನೋಡಿ, ಇವಾಗ ಸಹಜವಾಗಿ ನಾಯಕರ ಹೇಗಿರ್ತಾರೆ, ಎಷ್ಟು ಒಂದು ನಾವು ಏನು ಇವಾಗ ರಾಮಾಯಣ ಮಹಾಭಾರತ ಅಂತ ತಗೊಂಡ್ರು ಕೂಡ ಕೃಷ್ಣ ಆಗಿರ್ಬಹುದು, ಅರ್ಜುನ ಆಗಿರ್ಬೋದು, ಇವ್ರನ್ನೆಲ್ಲ ನಾವು ಒಂದು ನಾಯಕರ ಒಂದು ರೀತಿಯಲ್ಲಿ ಬಿಂಬಿಸ್ಕೊಳ್ತೀವಿ ಅಲ್ವಾ. ಅದೇ ತರ ಕುಜ ಅನ್ನುವಂತಹ ಒಂದು ಗ್ರಹ ಧೈರ್ಯವನ್ನ ಮತ್ತು ಸಾಹಸ ಪ್ರವೃತ್ತಿಯನ್ನ, ಯಾವುದಕ್ಕೂ ಹೆದರಲ್ಲ ನಾನು ಅನ್ನುವಂತಹ ಒಂದು ಒಂದು ಕಾನ್ಫಿಡೆನ್ಸ್, ಧೈರ್ಯ, ಇದನ್ನೆಲ್ಲ ಕೊಡೋದು ಮಂಗಳ ಗ್ರಹನೇ. ಆದ್ರೆ ಈ ಮಂಗಳ ಗ್ರಹ ಹೋಗಿ ಶನಿ ಜೊತೆ ಕುತ್ಕೊಂಡ್ಬಿಟ್ಟ ಅಂದ್ರೆ ಶನಿ ಏನ್ ಮಾಡ್ತಾನೆ, ಮಂಗಳನಲ್ಲಿದ್ದಂತಹ ಒಂದು ಏನು ಒಳ್ಳೆ ಗುಣಗಳಿತ್ತಲ್ಲ, ಆ ಒಂದು ಧೈರ್ಯ, ಸ್ಥೈರ್ಯ ಮತ್ತೆ ಸಾಹಸ ಪ್ರವೃತ್ತಿ, ಇದನ್ನೆಲ್ಲ ಕಮ್ಮಿ ಮಾಡ್ಬಿಡ್ತಾನೆ. ಹಾಗಾಗಿ ನಿಮ್ಗೆ ಏನಾಗ್ತಿರುತ್ತೆ, ಭವಿಷ್ಯದ ಬಗ್ಗೆ, ಪಂಚಮ ಅನ್ನೋದು ಭವಿಷ್ಯವನ್ನ ತೋರಿಸುತ್ತೆ. ಭವಿಷ್ಯದ ಬಗ್ಗೆ ತುಂಬಾ ಭಯ. ಭವಿಷ್ಯದಲ್ಲಿ ನನ್ಗೆ ಏನಾದ್ರೂ ಆಗ್ಬಿಟ್ರೆ, ನನ್ನನ್ನು ಯಾರು ನೋಡ್ಕೋತಾರೆ, ನನಗೆ ಕೆಲಸ ಹೋಗ್ಬಿಟ್ರೆ, ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದ್ಬಿಟ್ರೆ, ಈ ತರ ಏನೇನೋ ಕಲ್ಪನೆಗಳು ಮಾಡ್ಕೊಂಡು ಭವಿಷ್ಯದ ಬಗ್ಗೆ ವಿನಾಕಾರಣ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತೀರಾ ಈ ವಾರದಲ್ಲಿ. ಬಟ್ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನೀವೇನೇನ್ ಥಿಂಕ್ ಮಾಡ್ತಿರ್ತೀರಾ ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆಗಳಷ್ಟೇ. ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ ಆಗಲ್ಲ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ಬೇಡಿ. ಈ ಶನಿ ಮತ್ತು ಕುಜರ ಕಾಂಬಿನೇಷನ್ ಇಂದ ಆತರ ಅನಿಸ್ತಿರುತ್ತೆ. ಇದರಿಂದ ಭಯ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ನೋಡಿ, ಭಯ ಪಡೋದ್ರಿಂದ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಅದರಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಆಗೋದ್ರಿಂದ ಕಾಲು ನೋವು, ಕೈ ನೋವು, ಸುಸ್ತಾಗೋದು, ನಿದ್ರೆ ಬರದೇ ಇರೋದು, ಊಟ ಸರಿಯಾಗಿ ಸೇರ್ದಿರೋದು ಇಲ್ಲಿಂದನೇ ಶುರುವಾಗುತ್ತೆ ನೋಡಿ. ಅದಕ್ಕೆ ಹೇಳೋದು, ಕಾಯಿಲೆಗಳು ಬರೋದು ಫಸ್ಟ್ ಮನಸ್ಸಿಗೆ, ಆಮೇಲೆ ದೇಹಕ್ಕೆ. ಮನಸ್ಸಿನಲ್ಲಿ ಕೊರಗಿ 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 ಭಯ ಪಟ್ಟು 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 ಕಾಯಿಲೆ ತರಿಸ್ಕೊಳ್ತೀವಿ ಮನಸ್ಸಿಗೆ, ಅದು ಆಮೇಲೆ ನಿಮ್ಮ ದೇಹಕ್ಕೆ. ಅದಕ್ಕೆ ಸೂಕ್ಷ್ಮ ಶರೀರಕ್ಕೆ ಮೊದಲು ಕಾಯಿಲೆಗಳು ಬರುತ್ತೆ, ಆಮೇಲೆ ಸ್ಥೂಲ ಶರೀರಕ್ಕೆ ಬರುತ್ತೆ. ಭಯ ಪಡಬೇಡಿ, ಧೈರ್ಯವಾಗಿರಿ, ಏನು ಸಮಸ್ಯೆ ಆಗೋದಿಲ್ಲ. 6ನೇ ಮನೇಲಿ ಬೇರೆ ರವಿ ಇದ್ದಾನೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನೇನ್ ಗುರುಬಲ ಬರ್ತಾ ಇದೆ, ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲಾ ಸಂಕಷ್ಟಗಳಿಂದ ನಿಮ್ಮನ್ನ ಪಾರು ಮಾಡ್ತಾ ಇದ್ದಾನೆ ಗುರು ಗ್ರಹ. ಎಷ್ಟು ಶುಭ ಅಂದ್ರೆ, ಗುರು ಅಂತಿಂತ ಮನೆಗ್ ಬರ್ತಾ ಇಲ್ಲ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಪರಮಾತ್ಮ ಹರ ಅಂದ್ರೆ ಯಾರು? ಅಲ್ಟಿಮೇಟ್ ಗಾಡ್, ಇಡೀ ವಿಶ್ವ ಜಗತ್ತಿಗೆ ಒಡೆಯ ಅವನು. ಅವನೇ ಕೋಪ ಮಾಡ್ಕೊಂಡ್ಬಿಟ್ರು, ನಿನ್ನ ಗುರು ಕಾಪಾಡ್ತಾನೆ. ಇದ್ರ ಅರ್ಥ ಎಷ್ಟು ದೊಡ್ಡದು ಗೊತ್ತಾ? ಆ ಪರಮಾತ್ಮ ಇಡೀ ಜೀವರಾಶಿಯನ್ನ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ ಮಾಡುವಂತಹ ಆ ಅಲ್ಟಿಮೇಟ್ ಪರಮಾತ್ಮ ಈಶ್ವರ, ಅವನೇ ಕೋಪ ಮಾಡ್ಕೊಂಡ್ಬಿಟ್ರು ಮತ್ತೆ ಅವನನ್ನ ಒಲಿಸ್ಕೊಳ್ಳೋದಕ್ಕೆ ನಾನು ನಿಂಗೆ ದಾರಿ ತೋರಿಸ್ತೀನಿ ಅಂತ ಹೇಳೋರೆ ಗುರು. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಗುರು ಗುರು, ಯಾಕೆ ಗುರು ಎಲ್ಲಿದ್ದಾನೆ, ಗುರು ಬಲ ಇದೆಯಾ, ಒಂದು ವಿವಾಹ ಆಗ್ಲಿ, ಸಂತಾನ ಆಗ್ಲಿ, ಮನೇಲಿ ಶುಭ ಕಾರ್ಯ ಆಗ್ಲಿ, ಧರ್ಮ ಕಾರ್ಯ ಆಗ್ಲಿ, ಪ್ರತಿಯೊಂದಕ್ಕೂ ಗುರುವನ್ನ ನಾವು ಅವಲಂಬಿಸಿರ್ತೀವಿ ಅಲ್ವಾ. ಈ ಗುರು ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಆತಂಕ, ಟೆನ್ಷನ್ ಏನು ಬೇಡ, ಧೈರ್ಯವಾಗಿರಿ. ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಹೆಲ್ತ್. ನೀವೆಷ್ಟು ಧೈರ್ಯವಾಗಿರ್ತಾರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಒಂದು ವಿಚಾರ. ಇನ್ನು ಕೆಲಸದ ವಿಷಯಕ್ಕೆ ಬಂದ್ಬಿಡೋಣ. ನಿಮ್ಮ ಒಂದು ಉದ್ಯೋಗ, ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ರೋ ನಿಮ್ಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ. ಆದ್ರೆ ದುಡ್ಡು ಬೇರೆಯವ್ರಿಗೆ ಕೊಡ್ಬೇಡಿ, ವಾಪಸ್ ಬರಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆಯಲ್ಲಿ ರವಿ ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಏನು ಸಮಸ್ಯೆ ಇಲ್ಲ. ಸ್ವಂತ ಉದ್ಯೋಗ ಮತ್ತು ಒಂದು ಸರ್ಕಾರಿ ಉದ್ಯೋಗ ಮತ್ತು ಪ್ರೈವೇಟ್ ಜಾಬ್ ಅಲ್ಲಿ ಇರೋರು ಯಾರಿಗೂ ಯಾವುದೇ ರೀತಿಯ ವೃತ್ತಿಯಲ್ಲಿ ತೊಂದರೆಗಳಿಲ್ಲ. ಈ ಭಾವನೆಗಳ ವಿಷಯದಲ್ಲಿ ಸ್ವಲ್ಪ ಯಾಕೋ ನೀವು ತುಂಬಾ ಏನು ತುಂಬಾ ಭಾವನಾತ್ಮಕವಾಗಿ ಯೋಚನೆ ಮಾಡೋದು. ಯಾರಾದ್ರೂ ಒಬ್ರು ಅವಮಾನ ಮಾಡಿದ್ರೆ ನನ್ಗೆ ಯಾರು ಇಲ್ಲ ಅನ್ಕೊಳ್ಳೋದು, ಯಾರೋ ಒಬ್ರು ರೂಢಾಗಿ ಮಾತಾಡಿದ್ರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು. ಇದೆಲ್ಲ ಸ್ವಲ್ಪ ಭಾವನೆಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಶನಿ. ಯಾರು ಇಲ್ದಿದ್ರೇನು ನನಗೆ ದೇವ್ರಿದ್ದಾನೆ, ಇದನ್ನ ದೃಢವಾಗಿ ಅನ್ಕೊಳ್ಳಿ. ಸುಮ್ನೆ ಬಾಯಲ್ಲಿ ಹೇಳೋದಲ್ಲ. ಕೆಲವರು ಹೇಳ್ತಾರೆ ನಂಗೆ ದೇವ್ರೇ ಎಲ್ಲ ಅಂತ, ಬಟ್ ದೃಢವಾಗಿ ಅನ್ಕೋಬೇಕು, ಪರಮಾತ್ಮನೇ ನನಗೆ ಎಲ್ಲ, ಪರಮೇಶ್ವರನೇ ತಂದೆ, ಆ ಜಗನ್ಮಾತೆನೇ ತಾಯಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳಿ. ಅವಾಗ ಯಾವುದೇ ರೀತಿಯ ಒಂಥರ ಈ ತರದ ಫೀಲಿಂಗ್ಸ್ಗಳಿರಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಏನೋ ಸಮಸ್ಯೆಗಳು, ವಿದ್ಯಾಭ್ಯಾಸದಲ್ಲಿ ಏನೋ ಅಡೆತಡೆಗಳು, ಇನ್ನೇನೋ ಸಮಸ್ಯೆಗಳಾಗತ್ತೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ.
ಕೆಲಸ ಕಾರ್ಯ ಹಣಕಾಸಿನ ವಿಷಯ ಯಾವುದ್ರಲ್ಲೂ ಏನು ತೊಂದರೆ ಇಲ್ಲ. ತೊಂದರೆ ಇರೋದು ನಿಮ್ಮ ಮನಸ್ಸಿನ ಮತ್ತು ದೇಹದ ಆರೋಗ್ಯದ ವಿಷಯದಲ್ಲಿ ಮಾತ್ರ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಶನಿವಾರ ಎಳ್ಳೆಣ್ಣೆ ದಾನ ಕೊಡೋದು ಮರಿಬಾರ್ದು, ಮಂಗಳವಾರ ತೊಗರಿಬೇಳೆ ದಾನ ಕೊಡೋದು ಮರಿಬಾರ್ದು. ಪ್ರತಿದಿನ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರನ ಡೈಲಿ ಹೇಳ್ಕೊಳ್ಳಿ. ಹನುಮಾನ್ ಚಾಲಿಸ ಮಂತ್ರವನ್ನು ಕೂಡ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಸಪ್ತಮದಲ್ಲಿದ್ದಾನೆ, ಇನ್ನೇನು ಅಷ್ಟಮಕ್ಕೆ ಹೊರಟೋಗ್ಬಿಡ್ತಾನೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಗುರುಬಲ ಹೋಗ್ತಾ ಇದೆ. ಬಟ್ ಗುರು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಿದ್ದಾನೆ. ಗುರುಬಲ ಹೋಗ್ತಾ ಇದೆ ಅನ್ನೋದಕ್ಕಿಂತ ಗುರು ಉಚ್ಚ ಕ್ಷೇತ್ರದ ಹೋಗ್ತಾ ಇದ್ದಾನೆ ಅನ್ನೋದು ಖುಷಿ ವಿಚಾರ. ಗುರು ಉಚ್ಚ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ, ಉಚ್ಚ ಕ್ಷೇತ್ರ ಯಾರು? ಗುರು ನಿಮ್ಮ ರಾಷ್ಟ್ರಾಧಿಪತಿ. ಅಂದರೆ ನಿಮ್ಮ ಒಂದು ಜೀವನದಲ್ಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಷಯದಲ್ಲಿ ನೀವು ತುಂಬಾ ಪರ್ಫೆಕ್ಟ್ ಆಗಿರ್ತೀರಾ. ಆದರೆ ದುಡ್ಡಿನ ವಿಷಯದಲ್ಲಿ ಮಾತ್ರ ಹುಷಾರಾಗಿರಿ. ಯಾಕಂದ್ರೆ ಅಷ್ಟಮದಲ್ಲಿ ಉಚ್ಚನಾಗುವಂತಹ ಗುರು ದೃಷ್ಟಿ 2ನೇ ಮನೆಗೆ ಬೀಳುತ್ತೆ. ನಿಮ್ಮ 2ನೇ ಮನೆ ಅವನ ನೀಚ ಕ್ಷೇತ್ರವಾಗಿರುತ್ತೆ. ಯಾರಿಗೋ ದುಡ್ಡು ಕೊಟ್ಟು ಮೋಸ ಆಗುವಂಥದ್ದು, ಯಾರಿಗೋ ಸಹಾಯ ಮಾಡಕ್ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳಕ್ ಹೋಗೋದು, ಈ ತರದ್ದೆಲ್ಲ ಆಗುತ್ತೆ. ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಇದ್ಬಿಡಿ. ಇನ್ನು ಈ ವಾರದಲ್ಲಿ ನಿಮ್ ವೃತ್ತಿ ವಿಷಯದಲ್ಲಿ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ದಶಮವನ್ನ ಶನಿ ಕುಜ ನೋಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ. ನಿಮ್ಗೆ ಒಂದಿಷ್ಟು ಜವಾಬ್ದಾರಿ ಕೊಟ್ಟಿರ್ತಾರೆ, ಇದಿಷ್ಟು ಕೆಲಸ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಆದರೆ ನಿಭಾಯಿಸುವ ಸಾಮರ್ಥ್ಯ ಕೂಡ ಇರುತ್ತೆ. ಯಾಕಂದ್ರೆ ರವಿ ಪ್ರಬಲನಾಗಿದ್ದಾನೆ, ಭಾಗ್ಯಾಧಿಪತಿ. ಈ ಭಾಗ್ಯಸ್ಥಾನ ಅನ್ನುವಂಥದ್ದು ನಿಮ್ಗಿರ್ತಕ್ಕಂತಹ ದೈವ ಬಲವನ್ನು ಕೂಡ ತೋರಿಸುತ್ತೆ. ಅದು ಚೆನ್ನಾಗಿರೋದ್ರಿಂದ ಯಾವುದು ಕಷ್ಟ ಅಂತ ಅನ್ಸಲ್ಲ. ಗುಪ್ತ ಶತ್ರುಗಳು ಹೆಚ್ಚಾಗ್ತಾರೆ, ಸೈಲೆಂಟ್ ಆಗಿರ್ತಾರೆ, ನಿಮ್ ಬಗ್ಗೆ ಗೊತ್ತೇ ಇಲ್ಲ, ನಿಮ್ ಸುದ್ದಿಗೇ ಬರಲ್ಲ, ಅವ್ರ ಪಾಡ್ಗೆ ಅವ್ರು ಇದಾರೆ ಅನ್ನೋ ತರ ಇರ್ತಾರೆ. ಆದ್ರೆ ಒಳಗೊಳಗೆ ಏನೋ ಒಂದು ನಡೆಸ್ತಾ ಇರ್ತಾರೆ ಗುಪ್ತ ಶತ್ರುಗಳು. 6ನೇ ಮನೆಯಲ್ಲಿರುವಂತಹವನು ಶುಕ್ರ ಗ್ರಹ, ವೆರಿ ಸಾಫ್ಟ್ ನೇಚರ್, ರಾಜಸ ಗ್ರಹ ಅಂತಾನು ಹೇಳ್ಬೋದು. ಬಹಳ ಒಂದ್ ರೀತಿ ಒಳ್ಳೆಯವ್ರ ಹಾಗೆ ಮುಖವಾಡನ್ನ ಹಾಕೊಂಡಿರ್ತಾರೆ. ಅಂತಹವರಿಂದ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆ ಇದೆ, ಎಚ್ಚರಿಕೆ. ತೊಂದರೆ ಅಂದ್ರೆ ಇನ್ನೇನ್ ಮಾಡ್ತಾರೆ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ನಾವು ಅವ್ರ ವಿಷಯ ಮಾತಾಡಬಾರ್ದು, ಬೇರೆಯವ್ರ ವಿಷಯ ಮಾತಾಡಬಾರ್ದು. ಬೇರೆಯವರ ವಿಚಾರನ ಮಾತಾಡೋದೇ ದೊಡ್ಡ ಪಾಪ ನನ್ನ ಪ್ರಕಾರ. ಯಾರೋ ಅಲ್ಲಿ ಏನೋ ತಪ್ಪು ಮಾಡಿದ್ದಾರೆ, ಅಯ್ಯೋ ಅವ್ರು ಹಂಗ್ ಮಾಡಿದ್ರಂತೆ ಹಿಂಗ್ ಮಾಡಿದ್ರಂತೆ ಅಂತ ಹೇಳಿ ಅವರ ಪಾಪನ ನೀವು ಮಾತಾಡಿ ನೀವು ಕೂಡ ಪರ್ಸೆಂಟೇಜ್ ವೈಸ್ ತಗೊಳ್ತಾ ಇರ್ತೀರಾ. ನೀವು ಎಷ್ಟು ಸಲ ಮಾತಾಡ್ತೀರೋ ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಇದನ್ನ ಮಾಡ್ಲೇಬೇಡಿ, ಅಲ್ಲೇ ಪ್ರಾಬ್ಲಮ್ ಬರೋದು ನಿಮ್ಗೆ. ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ ಕೆಲವೊಂದ್ಸಲ. ನೀವ್ ಹೇಳೇ ಇರೋದಿಲ್ಲ, ಮಾತಾಡೋರ್ ಜೊತೆಲಿ ನಿಂತಿರ್ತೀರ, ನಿಮ್ ಮೇಲೆ ಬಂದ್ಬಿಡುತ್ತೆ. ಅಲ್ಲೇ ಅರ್ಥ ಮಾಡ್ಕೋಬೇಕು, ನನ್ ಕಡೆಯಿಂದ ಏನ್ ತಪ್ಪಾಯ್ತು, ನಾನ್ ಮಾತಾಡಿಲ್ವಲ್ಲ. ಕರೆಕ್ಟ್. ಮಾತಾಡ್ತಾ ಇರೋರನ್ನ ನೀವು ಕೇಳಿಸ್ಕೊಂಡು ಅಲ್ಲೇ ಇದ್ದಿದ್ದೇ ತಪ್ಪು. ಅದನ್ನ ಮಾಡಬಾರ್ದು ಇನ್ನೊಂದ್ಸಲ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿ ಸ್ವಲ್ಪ ಧನಸ್ಸು ರಾಶಿಯವರು ಅಂತಹ ಶತ್ರುಗಳ ವಿಷಯದಲ್ಲಿ ಹುಷಾರಾಗಿರಿ. ನಿಮ್ಮ ಸೀಕ್ರೆಟ್ ವಿಚಾರಗಳು ಯಾವುದನ್ನು ಹೇಳ್ಕೋಬೇಡಿ. ಇನ್ನು ವೃತ್ತಿ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅನುಕೂಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಕೆಲವರಿಗೆ ಇಂಥ ಕಾಲೇಜಲ್ಲೇ ನನಗೆ ಸೀಟ್ ಸಿಗ್ಬೇಕು, ಈ ಒಂದು ಕೋರ್ಸಸ್ ಸಿಗ್ಬೇಕು, ಈ ಊರಲ್ಲೇ ನನಗೆ ವಿದ್ಯಾಭ್ಯಾಸ ಮಾಡುವ ಅವಕಾಶ ಸಿಗ್ಬೇಕು ಅಂತೆಲ್ಲ ಒಂದು ಆಸೆ ಇರುತ್ತಲ್ವಾ. ಆ ತರದ ಏನೇ ಒಂದು ಆಸೆಗಳಿದ್ರು ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಧನಸ್ಸು ರಾಶಿಯವರಿಗೆ ಈಡೇರುತ್ತೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ, ಅಂದ್ರೆ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುವ ಸೂಚನೆಗಳು ಕಂಡುಬರುತ್ತೆ. ಯಾಕೆಂದ್ರೆ ವ್ಯಯಾಧಿಪತಿಯಾದಂತಹ ಕುಜನು ಚತುರ್ಥದಲ್ಲಿ ಸ್ಥಿತನಾಗಿದ್ದಾನೆ. ಚತುರ್ಥ ಅನ್ನೋದು ವಾಸಸ್ಥಾನವನ್ನ ತೋರಿಸುತ್ತೆ. ಹಾಗೆ ಸೈಟು, ಮನೆ, ಭೂಮಿ, ವಾಹನ ಇತ್ಯಾದಿ ಇದನ್ನೆಲ್ಲ ಸೇಲ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ತಗೊಳ್ಳಿಕ್ಕಲ್ಲ, ಸೇಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ವಾರ ಸೂಕ್ತವಾದ ಸಮಯ. ಅಂದ್ರೆ ಸೇಲ್ ಆಗತ್ತೆ ನಿಮ್ಗೆ ಒಳ್ಳೆ ಬೆಲೆಗೆ. ಹೀಗೆ ಒಂದಿಷ್ಟು ಶುಭ ಫಲಗಳು ಇದೆ, ಒಂದಿಷ್ಟು ಅಶುಭ ಫಲಗಳು ಇದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆಲ್ಲ ಚೆನ್ನಾಗಿದೆ ಅಂತಂದ್ರಿಲ್ಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅಂದ್ರೆ ನೀವು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸ್ವಲ್ಪ ಅಲ್ಲಿ ಕೆಲಸದಲ್ಲಿ ತೊಂದರೆ ಆಗಲ್ಲ. ಬಟ್ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕೆಲವೊಂದು ಸಹೋದ್ಯೋಗಿಗಳಿಂದ ಏನೋ ಒಂದ್ ಸ್ವಲ್ಪ ಕಿರಿಕಿರಿ. ಆ ಕೆಲಸ ಮಾಡುವಂತಹ ಸ್ಥಳದ ವಾತಾವರಣವೇ ಯಾಕೋ ಇಷ್ಟ ಆಗ್ತಾ ಇಲ್ಲ.
ಕೆಲವ್ರ ಮುಖಗಳನ್ನ ನೋಡಕ್ಕಾಗಲ್ಲ. ಅಂದ್ರೆ ಏನೋ ಒಂಥರ ಏನೋ ನನ್ಗೇನೋ ಆಗ್ತಾ ಇಲ್ಲ ಅನ್ನೋ ತರ ಈ ತರ ಸ್ವಲ್ಪ ಫೀಲ್ ಆಗತ್ತೆ. ಸ್ವಲ್ಪ ದೃಷ್ಟಿ ಆಗೋದು ಈ ತರದೆಲ್ಲ ಆಗತ್ತೆ. ಎಲ್ಲೇ ಹೊರಗಡೆ ಹೋದ್ರು ಕೂಡ ನಿಮ್ಗೆ ಯಾಕೋ ತುಂಬಾ ದೃಷ್ಟಿ ಆದಂಗ ಆಗ್ತಾ ಇದೆ, ಸುಸ್ತಾಗ್ತಿದೆ ಅಂತ ಅನ್ಸಿದ್ರೆ ಒಂದ್ ಅರ್ಧ ಬಕೆಟ್ಗೆ ಕಲ್ಲುಪ್ಪು ಹಾಕೊಂಡು ಅದ್ರನ್ನ ಅದ್ ನೀರ್ ಕರಗಿದ್ಮೇಲೆ ಮೈ ಮೇಲೆ ಹಾಕೊಂಡ್ಬಿಡಿ. ಎಲ್ಲಾ ದೃಷ್ಟಿ ದೋಷನೂ ನಿವಾರಣೆ ಆಗುತ್ತೆ. ಆಮೇಲೆ ನಾರ್ಮಲ್ ವಾಟರ್ ಅಲ್ಲಿ ಸ್ನಾನ ಮಾಡ್ಕೊಳ್ಳಿ. ಇದನ್ನ ತಪ್ಪದೆ ಮಾಡಿ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ರವಿ ತುಂಬಾ ಪ್ರಬಲನಾಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇನ್ನು ನೀವು ಮಾಡ್ಬೇಕಾಗಿರೋ ಪರಿಹಾರ, ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ, ಗುರುವಾರ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ದಾನ, ಶುಕ್ರವಾರ ಅವರೆಕಾಳನ್ನು ಕೂಡ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕು. ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಶುಭಾನೆ, ಯಾಕಂದ್ರೆ ಶನಿ 3ನೇ ಮನೇಲಿದ್ದಾನೆ ಅಂದ್ರೆ ತುಂಬಾ ಶುಭ ಫಲ ಕೊಡ್ತಾನೆ. ಬಟ್ ಶನಿಗೆ ಇತರ ಪಾಪಗ್ರಹಗಳ ಯುತಿ ಅಥವಾ ದೃಷ್ಟಿ ಬರಬಾರದು. ಆದ್ರೆ ಶನಿ ಜೊತೆನಲ್ಲಿ ಮಂಗಳ ಗ್ರಹ ಕುತ್ಕೊಂಡಿದ್ದಾನೆ. ಮಂಗಳ ನಿಮ್ಗೆ ಲಾಭಾಧಿಪತಿನೇ. ಲಾಭಾಧಿಪತಿಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಎಲ್ಲ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ ಈ ವಾರ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತವ್ರಿಗೆ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಒಳ್ಳೆ ಅಭಿವೃದ್ಧಿ ಇರುತ್ತೆ. ಕೆಲಸದಲ್ಲೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಬರೀ ಉದ್ಯೋಗ ಅಂತಲ್ಲ, ನಿಮ್ದು ಯಾವುದೇ ಒಂದು ಕೆಲಸಗಳು, ಏನೇ ಒಂದು ಜವಾಬ್ದಾರಿಗಳು ಏನೇ ಇದ್ರು ಕೂಡ ಎಲ್ಲವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಆದ್ರೆ ತೃತೀಯ ಭಾವದಲ್ಲಿರುವಂತಹ ಶನಿ ಕುಜರ ಸಂಬಂಧದಿಂದ ಮನಸ್ಸಿನ ಒಳಗಡೆ ಏನೋ ಒಂದು ಆತಂಕ, ಕೆಲವರ ಬಗ್ಗೆ ಅಸಮಾಧಾನ, ತುಂಬಾ ಬೇಸರ, ಹಳೆಯ ಘಟನೆಗಳು, ಹಳೆಯ ನೆಗೆಟಿವ್ ಘಟನೆಗಳು, ಖುಷಿ ವಿಚಾರಗಳಲ್ಲ, ದುಃಖದ ವಿಚಾರಗಳು, ಬೇಸರದ ಕ್ಷಣಗಳು ಪದೇ ಪದೇ ನೆನಪಾಗುವಂಥದ್ದು. ಯಾಕಂದ್ರೆ ಇಲ್ಲಿ ಮೆಮೊರಿ ಪವರ್ ಅಂದ್ರೆ ನಾವು ಬುಧ ಅಂತ ಹೇಳ್ತೀವಿ. ಮೆದುಳಿಗೆ ಕಾರಕ ಗ್ರಹಗಳು ಯಾರಪ್ಪ ಅಂದ್ರೆ ಬುಧ, ಮಂಗಳ ಮತ್ತು ಗುರುಗ್ರಹ. ಈ ಮಂಗಳ ಏನ್ ಮಾಡ್ತಾನೆ, ಸ್ಟೋರ್ ಮಾಡಿ ಇಟ್ಟಿರ್ತಾರಲ್ವಾ ಹಳೇ ಘಟನೆಗಳು, ನೆಗೆಟಿವ್ ವಿಚಾರಗಳು, ಅದನ್ನೆಲ್ಲ ಮತ್ತೆ ವಾಪಸ್ ನೆನಪು ಮಾಡೋ ಹಾಗೆ ಮಾಡ್ತಾನೆ. ಒಳ್ಳೆ ವಿಚಾರಗಳನ್ನ ಮರೆಯೋ ಹಾಗೆ ಮಾಡೋದು ಕೂಡ ಮಂಗಳನೇ. ಎಲ್ಲದೂ ಮರ್ತು ಹೋಗೋದಕ್ಕೆ ಮಂಗಳನೇ ಕಾರಕ. ಮಂಗಳ ತುಂಬಾ ವೀಕ್ ಇದ್ರೆ ಅವ್ರಿಗೆ ಬೇಗ ಮರ್ತ ಹೋಗುತ್ತೆ. ಬಟ್ ಹಳೆಯ ವಿಚಾರಗಳು, ಕೆಲವು ನೆಗೆಟಿವ್ ಒಂಥರ ಟ್ರೋಮಾ ತರ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅವ್ರ ಜೀವನದಲ್ಲಿ, ಅದನ್ನ ಮರೆಯಕ್ಕೆ ಆಗ್ತಾ ಇಲ್ಲ. ಭಯ, ಏನೋ ಒಂದು ಆತಂಕ, ಈ ತರದ್ದೆಲ್ಲ ಇರತ್ತಲ್ಲ, ಇಂಥದ್ದನ್ನೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಸಿ ನಮ್ಮನ್ನ, ನಮ್ಮ ಮೆದುಳನ್ನ ತುಂಬಾ ನೆಗೆಟಿವ್ ಮಾಡೋದು ಮಂಗಳ ಗ್ರಹ. ಈ ಮಂಗಳ ಶನಿ ಜೊತೆ ಇರಬಾರ್ದು. ಶನಿ ಅಂದ್ರೆ ಹಳೆಯ ವಿಚಾರಗಳು, ಗತಿಸಿ ಹೋದದ್ದು, ಹಿಸ್ಟ್ರಿಗೆ ಕಾರಕ ಶನಿ. ಅಂದ್ರೆ ಏನು, ಇತಿಹಾಸ. ನಮ್ಮ ಜೀವನದಲ್ಲಿ ಎಷ್ಟೋ ಹಳೆ ಘಟನೆಗಳು ನಡೆದಿರುತ್ತೆ, ಅದು ಇತಿಹಾಸಕ್ಕೆ ಸೇರ್ಕೊಳುತ್ತಲ್ವಾ. ಹಾಗೆ ಅಂತಹ ಘಟನೆಗಳನ್ನ ನೆನಪು ಮಾಡಿ ಸ್ವಲ್ಪ ಮನಸ್ಸಿಗೆ ಒಂಥರ ಆತಂಕ, ನಿದ್ರೆ ಬರ್ತಾ ಇಲ್ಲ, ತುಂಬಾ ಎಷ್ಟು ಯಾವ ಲೆವೆಲ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ ನಡೆದು ಹೋಗಿರೋ ಘಟನೆಗಳ ಬಗ್ಗೆ ನಿಮಗೆ ಆ ಯೋಚನೆ ಮಾಡಿ ಚೆಸ್ಟ್ ಪೇನ್ ಬರೋ ಸಾಧ್ಯತೆನೂ ಇದೆ. 4ನೇ ಮನೇಲಿ ರವಿ ಇದ್ದಾನೆ ನೋಡಿ, ಆ ಲೆವೆಲ್ಗೆ ಒಂಥರ ಮರುಗುವಂಥದ್ದು, ಕೊರಗುವಂಥದ್ದು ಬೇಡ. ಇದೇ ದೊಡ್ಡ ಪ್ರಾಬ್ಲಮ್. 4ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಸೂರ್ಯ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿ ಬರುವಂತಹ ಸಾಧ್ಯತೆ ಎಲ್ರಿಗೂ ಅಂತ ಹೇಳ್ತಲ್ಲ, ಕೆಲವ್ರಿಗೆ ಬರ್ಬೋದು. ತುಂಬಾ ಓವರ್ ಆಗಿ ಟೆನ್ಷನ್ ಮಾಡ್ಕೊಂಡು ನಿಮ್ಮ ಹಾರ್ಟ್ಗೆ ನೀವೇ ಪ್ರೆಷರ್ ಕೊಟ್ಕೊಂಡು ಇಂತಹ ಸಮಸ್ಯೆಗಳಾಗೋದಕ್ಕೆ ಕಾರಣ ಆಗಬೇಡಿ. ಆದಷ್ಟು ಕೂಲ್ ಆಗಿರಿ. ಡೈಲಿ ಧ್ಯಾನ ಮಾಡಿ, ಓಂ ನಮಃ ಶಿವಾಯ ಜಪ ಮಾಡಿ. ಎಷ್ಟು ಜಪ ಮಾಡ್ತಿರೋ ಅಷ್ಟು ನಿಮ್ಮ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಮಂತ್ರ ಇದು. ಹೇಳೋದಕ್ಕೆ ಒಂದು ತುಂಬಾ ಸ್ವಲ್ಪ ಓಂ ನಮಃ ಶಿವಾಯ. ಆದ್ರೆ ಎಷ್ಟು ಎಫೆಕ್ಟಿವ್ ಅಂದ್ರೆ ಡಿಪ್ರೆಷನ್ ಇಂದ ಹೊರಗಡೆ ತರುತ್ತಿದ್ದು. ಡಿಪ್ರೆಷನ್ ಅಷ್ಟೇ ಅಲ್ಲ, ನಿಮ್ಮ ಜನ್ಮಾಂತರದ ನೆಗೆಟಿವ್ ಕರ್ಮಗಳು ಏನಿದೆಯಲ್ಲ, ಆ ಕರ್ಮಗಳನ್ನೆಲ್ಲ ರಿಮೂವ್ ಮಾಡುತ್ತೆ ಈ ಮಂತ್ರವನ್ನ ನೀವು ಪ್ರತಿದಿನ ಕ್ರಮಬದ್ಧವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರೆ. ಒಂದಿನ ಮಂತ್ರ ಹೇಳ್ಬಿಟ್ಟು ಎಲ್ಲ ಸರಿ ಆಗ್ಬೇಕು ಅಂದ್ರೆ ಆಗಲ್ಲ ಬಿಡಿ. ಒಂದಿನ ಊಟ ಮಾಡಿ ತಿಂಗಳಲ್ಲಿ ಉಪವಾಸ ಇರಕ್ಕಾಗತ್ತೆ? ಇಲ್ಲ ಅಲ್ವಾ? ಹಾಗೆ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಊಟ ಎಲ್ಲ ಮಾಡ್ತಿರಲ್ಲ. ಹಾಗೆ ಮಂತ್ರ, ಜಪ, ಪೂಜೆ ಇವು ಹಂಗೆ ಕನ್ಸಿಸ್ಟೆನ್ಸಿಯಿಂದ ಆಗ್ಬೇಕು. ನೀವು ಒಂದ್ಸಲ ಮಾಡ್ಬಿಟ್ಟು ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂದ್ರೆ ಖಂಡಿತ ಇಲ್ಲ. ಕೆಲವರು ಕೇಳ್ತಾರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಅಂತ. ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಸಮಸ್ಯೆ ಸಾಲ್ವ್ ಆಗ್ಬಿಡೋ ಹಾಗಿದ್ರೆ ಯಾರಿಗೂ ಕಷ್ಟನೇ ಇರ್ತಿರ್ಲಿಲ್ಲ. ಪ್ರತಿದಿನ ಹೋಗಿ, ವಾರಕ್ಕೆ 2-3 ಸಲ ಹೋಗಿ. ಮತ್ತೆ ಯಾತಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ? ಆ ದೇವ್ರ ಹತ್ರ ಕೂತ್ಕೊಂಡು ನಿಮ್ ಕಷ್ಟಗಳು ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿನ ತಗೊಂಡ್ಬರೋದು. ಓಕೆ, ಇದು ಮೇನ್. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಮನಸ್ಸಿನ ಆರೋಗ್ಯ ಮೇನ್ ಆಗಿ.
ಇನ್ನು ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ದಶಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಉದ್ಯೋಗದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ಚೆನ್ನಾಗಿದೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಅನುಕೂಲ, ಲಾಭ ಎಲ್ಲವೂ ಇದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಇದ್ದಾನೆ. ಇನ್ನು ಚತುರ್ಥದಲ್ಲಿ ರವಿ ಇರೋದ್ರಿಂದ ನಿಮ್ಮ ತಾಯಿಯ ಅಥವಾ ತಂದೆಯ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಅವರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅಥವಾ ಅವ್ರ ವಿಷಯದಲ್ಲಿ ಏನೋ ಟೆನ್ಷನ್ ಆಗ್ಬೋದು. ಪರಿಹಾರವನ್ನ ಕೊನೆಯಲ್ಲಿ ಹೇಳ್ತೀನಿ ನಾನು. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಕಲೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಕಲಿತಾ ಇದ್ದೀರಾ, ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂದ್ರೆ ಅದ್ಭುತವಾದ ಸಮಯ. ನಿಮ್ಮ ಒಂದು ಕಲೆಗೆ ಉತ್ತಮವಾದ ಬೆಲೆ ಸಿಗುವಂಥದ್ದು. ಡ್ರಾಯಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಸಂಗೀತ, ಈ ತರದ್ ಯಾವುದೇ ಒಂದು ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೀರಾ ಅಥವಾ ಅಂತದಕ್ಕೆ ಸಂಬಂಧಪಟ್ಟದ್ದು ಏನೋ ಕಲಿತಾ ಇದ್ದೀರಾ, ತುಂಬಾ ಒಳ್ಳೇದಾಗತ್ತೆ ವಿದ್ಯಾರ್ಥಿಗಳಿಗೆ. ಎಜುಕೇಶನ್ ಮತ್ತೆ ಈ ತರದ ಒಂದು ಎಜುಕೇಶನ್ ಅಲ್ಲೂ ಕೂಡ ಅನುಕೂಲಗಳಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಇರಲ್ಲ, ಯಾಕಂದ್ರೆ ಧನಾಧಿಪತಿ ಜೊತೆ ಲಾಭಾಧಿಪತಿ ಇರೋದ್ರಿಂದ ವ್ಯಾಪಾರದಲ್ಲಿ ಲಾಭನೂ ಆಗುತ್ತೆ, ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಅನುಕೂಲ ಕೂಡ ಆಗುತ್ತೆ. ಮೇನ್ ಪ್ರಾಬ್ಲಮ್ ನಿಮ್ಮ ಮನಸ್ಸಿನ ಮತ್ತು ದೇಹದ ಆರೋಗ್ಯ. ತುಂಬಾ ಚಿಂತೆ ಮಾಡ್ತೀರಾ. ಇದಕ್ಕೆ ಪ್ರತಿದಿನ ಓಂ ನಮಃ ಶಿವಾಯ ಜಪ ಮಾಡಿ, ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಪ್ರತಿದಿನ ನೀವು ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರವನ್ನ ಹೇಳ್ಕೊಳ್ಳಿ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಹಾಗೆ ಕುಟುಂಬದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತೇಳಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ದೇವರ ಪ್ರಸಾದವನ್ನ ತಗೊಂಡು ಬಂದು ಪ್ರತಿದಿನ ಹಚ್ಕೊಳ್ಳೋದು. ನೋಡಿ, ಕೆಲವು ದೇವಿ ದೇವಸ್ಥಾನಗಳಿಗೆ ಹೋದ್ರೆ ನೀವು ಅರ್ಚನೆ ಮಾಡಿದ್ರೆ ಕುಂಕುಮ ಕೊಡ್ತಾರಲ್ವ, ಆ ಕುಂಕುಮನ ಎಷ್ಟೋ ಜನ ಎಲ್ಲಂದ್ರಲ್ಲಿ ಇಟ್ಬಿಡ್ತಾರೆ. ಆ ಕುಂಕುಮನ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ. ಪ್ರತಿದಿನ ಆ ಕುಂಕುಮನ ಹಣೆಗೆ ಹಚ್ಕೊಳ್ಳಿ. ಇದು ದೇವರ ಆಶೀರ್ವಾದ ನಿತ್ಯ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಸಾಕ್ಷಿ. ಇದೆಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ, ಕುಜನ ಜೊತೆ ಇದ್ದಾನೆ. ಮಾತು ಸ್ವಲ್ಪ ಹಿಡಿತದಲ್ಲಿದ್ರೆ ಒಳ್ಳೇದು. ಅಂದ್ರೆ ತಪ್ಪು ಮಾತಾಡ್ತೀರಂತ ಹೇಳ್ತಾ ಇಲ್ಲ ನಾನು. ದಶಮಾಧಿಪತಿ 2ನೇ ಮನೆಯಲ್ಲಿದ್ದಾನೆ. ಮಾತಿನಿಂದ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಮಾತಾಡ್ಬೇಕು, ಇವಾಗ ಯಾವುದೋ ಒಂದು ಜಾಬ್ ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡಿ, ಅದ್ರಲ್ಲೆಲ್ಲ ನೀವು ಮಾತಾಡ್ಲೇಬೇಕು. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾತಿನಿಂದ ನಿಮಗೆ ಲಾಭ ಇದೆ. ಆದ್ರೆ ಕುಟುಂಬ ಅಂತ ಬಂದಾಗ ನೀವು ಎಷ್ಟು ಕಮ್ಮಿ ಮಾತಾಡ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲಿ ಕುಜ ಇದ್ರೆ ಜಗಳ ಶುರು ಮಾಡೇ ಮಾಡ್ತಾನೆ. ಹಾಗಾಗಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಜೊತೆ ಏನೋ ಸ್ವಲ್ಪ ಕುಟುಂಬದಲ್ಲಿ ಯಾರೋ ನಿಮ್ಮ ಮನೆಯಲ್ಲಿ ಇರೋರಲ್ಲಿ ಯಾರಿಗೋ ಸ್ವಲ್ಪ ಮನಸ್ಸು ಸರಿ ಇಲ್ಲ, ಕೋಪದಲ್ಲಿದ್ದಾರೆ, ಏನೋ ಒಂಥರ ಸಿಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಆದಷ್ಟು ಅವ್ರ ಜೊತೆ ಮಾತಾಡಕ್ ಹೋಗ್ಬಿಡಿ. ಅಂತ ಟೈಮಲ್ಲಿ ನೀವು ಮಾತಾಡಿ ಅವ್ರಿಗೆ ಸಿಟ್ಟು ಬಂದು ಅವರೊಂದು ಹೇಳಿ ನಿಮ್ಗೆ ಅದರಿಂದ ಬೇಜಾರಾಗಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುತ್ತೆ. ಇದು ಒಂದು. ಮತ್ತೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ನಾನು ಹೇಳ್ತಾ ಇದ್ದೀನಿ, 2ನೇ ಮನೆಯಲ್ಲಿ ಈಗ ಆಲ್ರೆಡಿ ಕುಜ ಇದ್ದಾನೆ, ಇನ್ನೇನ್ ಗುರು ಬೇರೆ 6ನೇ ಮನೆಗೆ ಹೋಗ್ತಾ ಇದ್ದಾನೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು. ಕೆಲವ್ರು ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂದ್ರೆ ಇದನ್ನ ಒಳ್ಳೆತನ ಅನ್ಬೇಕೋ ದಡ್ಡತನ ಅನ್ಬೇಕೋ ಗೊತ್ತಿಲ್ಲ. ನಮ್ಮ ಹತ್ರ ದುಡ್ಡಿದ್ದು ನಾವ್ ಯಾರಿಗೋ ಸಹಾಯ ಅಂತ ಕೊಟ್ಟು, ಸಹಾಯಕ್ಕೆ ಪಾಪ ಅವ್ರಿಗೊಂದು ಸಹಾಯ ಅಂತೇಳಿ ಕೊಟ್ಟು ಅವ್ರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅದೊಂಥರ. ಕೆಲವರು ಸಾಲ ಮಾಡಿ ಬೇರೆಯವರು ದುಡ್ಡು ಕೊಡ್ತಾರೆ. ಅವ್ರ ಹತ್ರ ಇರೋ ಒಡವೆನ ಅಡ ಇಟ್ಬಿಟ್ಟು ದುಡ್ಡು ಕೊಡ್ತಾರೆ. ಕೆಲವರು ಒಡವೆನೂ ತೆಗೆದು ಕೊಟ್ಬಿಡ್ತಾರೆ, ತಗೋ ಅಡ ಇಟ್ಕೊಂಡು ದುಡ್ಡು ತಗೊಂಡು. ಇದನ್ನ ನಾವೇನ್ ಅನ್ಬೇಕು, ದಡ್ಡತನ ಅನ್ಬೇಕು, ಅತಿಯಾದ ಒಳ್ಳೆತನ ಅನ್ಬೇಕು. ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ ಸಾಲ ಯಾವ ತರ ಬೇಕಾದ್ರೂ ನಿಮ್ ತಲೆ ಮೇಲೆ ಬೀಳುತ್ತೆ. 6ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ದಯಮಾಡಿ ಇಂತಹ ಒಂದು ಇಷ್ಟೊಂದು ಒಳ್ಳೆಯವರೆಲ್ಲ ಆಗಕ್ ಹೋಗ್ಬಿಡಿ ಕುಂಭರಾಶಿಯವರು. ಯೂಶಲ್ ಆಗಿ ತುಂಬಾ ಬುದ್ಧಿವಂತರು ಕುಂಭರಾಶಿಯವರು, ಅಷ್ಟು ಈಸಿಯಾಗಿ ಏಮಾರಲ್ಲ. ಆದ್ರೂ ಗುರು 6ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ದುಡ್ಡಿನ ವಿಷಯದಲ್ಲಿ ಅಷ್ಟೇ. ಇನ್ನು ಕೆಲಸ ಕಾರ್ಯಗಳ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ನಿಮ್ಮದೇ ಆದ ಒಂದಿಷ್ಟು ಜವಾಬ್ದಾರಿಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿರುತ್ತೆ. ಬಹಳ ಅದ್ಭುತವಾಗಿ ನಿಭಾಯಿಸ್ತೀರಾ. ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು, ಗೌರವ ಎಲ್ಲವೂ ಇರುತ್ತೆ. ಆದ್ರೆ ಮನೇಲಿ ಮಾತ್ರ ಒಂದ್ ಸ್ವಲ್ಪ ಕಿರಿಕಿರಿ ಇರುತ್ತೆ. ತೃತೀಯ ಭಾವದಲ್ಲಿ ರವಿ ಇರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ ಇದೆ. ಯಾಕಂದ್ರೆ ಸಪ್ತಮಾಧಿಪತಿ ಉಚ್ಚ ಕ್ಷೇತ್ರ. ಇನ್ನು ಚತುರ್ಥ ಭಾವದಲ್ಲಿ ಶುಕ್ರ ಗ್ರಹ ಬಹಳ ವಿಶೇಷ. ಮನೆ ತಗೋಬೇಕು, ವಾಹನ ತಗೋಬೇಕು, ಸೈಟ್ ತಗೋಬೇಕು ಅಂತಿದ್ರೆ ಖಂಡಿತ ತಗೊಳ್ಳಿ. ಕೆಲವರೆಲ್ಲ ತಗೊಳ್ಳೋ ಸ್ಟೇಜ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಸಾಲ ಆಗುತ್ತೆ. ಇನ್ನೇನು ಸಾಲ ಆಗುತ್ತೆ ಅಂದ್ರೆ
ಈ ತರ ಮನೆ ತಗೋಬೇಕು, ಮನೆ ಕಟ್ಟಬೇಕು, ವಾಹನ ತಗೋಬೇಕು ಅನ್ನೋರು ಯೂಶಲ್ ಆಗಿ ಕೈ ತುಂಬಾ ದುಡ್ಡು ಇಟ್ಕೊಂಡು ಏನ್ ಮಾಡಲ್ಲ, ಸ್ವಲ್ಪ ಬ್ಯಾಂಕ್ ಲೋನು ಮಾಡ್ತಾರೆ. ನೋಡಿ, ಈ ಬ್ಯಾಂಕ್ ಲೋನ್ ತೋರ್ಸೋನು ಗುರುಗ್ರಹ. ಬ್ಯಾಂಕ್ ಲೋನ್ ಆಗತ್ತೆ ಅಂದ್ರೆ ಸಾಲ ಆಗತ್ತೆ, ಆದ್ರೆ ಒಳ್ಳೇದಕ್ಕೆ. ನೋಡಿ, ಇವಾಗ ಲೋನ್ ಮಾಡ್ಕೊಂಡು ಒಂದ್ ಮನೆ ಕಟ್ಟಿದ್ರಂದ್ರೆ ಶುಕ್ರ 4ನೇ ಮನೇಲಿ ಬಂದಿದ್ದಾನೆ, ಮನೆ ಕಟ್ಟಕ್ ಶುರು ಮಾಡ್ತೀರಾ, ಲೋನ್ ಸಿಗುತ್ತೆ. ಈ ಕಡೆಯಿಂದ ಮನೆ ಕಂಪ್ಲೀಟ್ ಆಗ್ತಾ ಇದೆ, ದುಡ್ಡು ಕೈಗೆ ಬಂತು, ಖುಷಿ ವಿಚಾರ. ಆ ಕಡೆ ಸಾಲನು ಬೆಳೀತಾ ಇರುತ್ತೆ, ಅದಕ್ಕೆ ಮಂತ್ಲಿ ನೀವು ಬಡ್ಡಿ EMI ಎಲ್ಲ ಕಟ್ತಾ ಹೋಗ್ತೀರಾ. ಬಟ್ ಇದು ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ನಿಮ್ಮ ದುಡಿಮೆ ಹೇಗಿದೆ, ಎಷ್ಟಿದೆ, ಅದಕ್ಕೆ ತಕ್ಕಂತೆ ನೀವು ಸಾಲ ಮಾಡಿ. 20% ದುಡ್ಡು ಇಟ್ಕೊಂಡು 80% ಸಾಲ ಮಾಡಿ ಏನೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಅಂದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸ್ತಾನೆ. ಬಟ್ ನಾರ್ಮಲ್ ಬ್ಯಾಂಕ್ ಲೋನ್ ಆ ತರದ್ದೆಲ್ಲ ಎಷ್ಟೋ ಜನಕ್ಕೆ ಇರುತ್ತೆ ಸಾಲ, ಆದ್ರೆ ಅದು ತೀವ್ರವಾಗಿ ಸಮಸ್ಯೆ ಸಿಕ್ಕಾಕೋಬಾರ್ದು. ಅಂದ್ರೆ ಚೀಟಿ ವ್ಯವಹಾರಗಳನ್ನ ಮಾಡ್ಕೊಂಡು ಇನ್ಯಾರಿಗೋ ಬಡ್ಡಿಗೆ ದುಡ್ಡುಗಳನ್ನ ಕೊಟ್ಕೊಂಡು ಅದೆಲ್ಲ ಮಾಡಕ್ ಹೋಗ್ಬಿಡಿ, ನಿಮ್ ದುಡ್ಡೇ ಬರಲ್ಲ ವಾಪಸ್ಸು. ಆಯ್ತಾ? ಈ ವಿಷಯದಲ್ಲಿ ಹುಷಾರಾಗಿರಿ. ಯಾಕಂದ್ರೆ ಗುರು ಇನ್ನೇನು 6ನೇ ಮನೆಗೆ ಹೋಗ್ತಿದ್ದ, ನಾನು 5ನೇ ಮನೆ ಫಲ ಕೊಡಲ್ಲ ನಿಮ್ಗೆ, ಏನಿದ್ರು 6ನೇ ಮನೆ ಫಲ ಕೊಡ್ತಾನೆ. ಇನ್ನು ಪಂಚಮಾಧಿಪತಿ ಬುಧ ಗ್ರಹ 3ನೇ ಮನೆಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಸಾಧಾರಣ ಮಟ್ಟ. ಯಾಕಂದ್ರೆ ಸೂರ್ಯನ ಜೊತೆನಲ್ಲಿ ಸ್ವಲ್ಪ ಹಸ್ತ ಆಗಿದ್ದಾನೆ, ಹಾಗಾಗಿ ಸಾಧಾರಣವಾಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಕೆಲಸದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬಟ್ ನಿಭಾಯಿಸ್ತೀರಾ, ಏನ್ ತೊಂದರೆ ಇಲ್ಲ. ಈ ವಾರ ನಿಮ್ಗೆ ಚೆನ್ನಾಗಿದೆ. ಕೆಲವು ಪರಿಹಾರ ಅಂತ ಮಾಡ್ಕೊಳ್ಳಿ. ಪ್ರತಿದಿನ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಮತ್ತೆ ಈ ವಾರದಿಂದನೇ ಶುರು ಮಾಡಿ, ಇನ್ನು ಮುಂದೆ ನೀವು ಪ್ರತಿ ಗುರುವಾರ ಕಡಲೆಬೇಳೆ ದಾನ ಮಾಡ್ತಾ ಹೋಗ್ಬೇಕು. ಗುರು 6ನೇ ಮನೆಗೆ ಹೋಗುತ್ತೆ. ಇದೆರಡು ಪರಿಹಾರವನ್ನ ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಶನಿ ಕುಜ, ಇಲ್ಲಿ ಶನಿ ಏನಾಗ್ತಾನೆ ಅಂದ್ರೆ, ಯೂಶಲ್ ಆಗಿ 7.5 ನಡೀತಾ ಇದೆ, ಅಯ್ಯೋ ನಮ್ಗೆ ಸಮಸ್ಯೆ ಅಂತ ತುಂಬಾ ಜನ ಹೇಳ್ಕೊತಾರೆ. ಆದ್ರೆ ಮೀನರಾಶಿಯವರಿಗೆ ಶನಿ ಬರೀ ಕೆಟ್ಟದ್ದೇ ಮಾಡ್ತಾನೆ ಅಂತ ಅನ್ಕೋಬೇಡಿ, ಒಳ್ಳೇದನ್ನು ಮಾಡ್ತಾನೆ. ಯಾಕಂದ್ರೆ ವ್ಯಯಾಧಿಪತಿಯಾಗಿ, ದುಸ್ಥಾನಾಧಿಪತಿಯಾಗಿ 50% ನಿಮ್ಗೆ ದುಃಖ ಕೊಟ್ರೆ, ಲಾಭಾಧಿಪತಿಯಾಗಿ ಲಾಭವನ್ನು ಕೂಡ ಕೊಡ್ತಾನೆ. ಅಂದ್ರೆ 50% ಒಳ್ಳೇದು ಮಾಡ್ತಾನೆ. ಈ ಲಾಭಾಧಿಪತಿ ಜೊತೆ ಭಾಗ್ಯಾಧಿಪತಿ ಮತ್ತು ಧನಾಧಿಪತಿ ಆದಂತಹ ಮಂಗಳ ಗ್ರಹ, ನೋಡಿ ಇವರಿಬ್ರು ಶತ್ರುಗಳೇ, ಆದ್ರೆ ನಿಮ್ಗೆ ಮಂಗಳನು ಒಳ್ಳೆ ಫಲ ಕೊಡ್ತಿದ್ದಾನೆ, ಶನಿ ಕೂಡ ಒಂದು 50% ಒಳ್ಳೆ ಫಲ ಕೊಡ್ತಿದ್ದಾನೆ. ಇದು ಏನ್ ಸೂಚಿಸುತ್ತೆ ಅಂದ್ರೆ, ಈ ವಾರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿ ಲಾಭ ಸಿಗುತ್ತೆ. ಅಂದ್ರೆ ನೀವು ಏನೇನು ಇವಾಗ ಬಿಸ್ನೆಸ್ ಅಂತ ಬಂದಾಗ ಇಂತಿಷ್ಟು ಕೆಲಸನ ನಾನು ಕಂಪ್ಲೀಟ್ ಮಾಡ್ಬೇಕು ಅನ್ನೋದಿರುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನೇನ್ ಗುರು ಪಂಚಮಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮ ನಿರ್ಧಾರಗಳು, ನಿಮ್ಮ ಯೋಚನೆಗಳು ಎಲ್ಲ ತುಂಬಾ ಕ್ಲಿಯರ್ ಆಗಿರುತ್ತೆ. ಯಾವ ಕನ್ಫ್ಯೂಷನ್ಸ್ ಇರಲ್ಲ. ಇಷ್ಟ ದಿನ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಮಾಡ್ಲೋ ಬೇಡವೋ, ಆಗುತ್ತೋ ಇಲ್ವೋ ಎಲ್ಲ ಒಂಥರ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಗುರು ದೃಷ್ಟಿ ನೇರವಾಗಿ ಶನಿ ಮೇಲೂ ಬೀಳುತ್ತೆ. ಇನ್ಮೇಲೆ ಶನಿ ಗ್ರಹ ನಿಮ್ಗೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ಅಂದ್ರೆ 7.5 ಪ್ರಭಾವ 80% ಕಮ್ಮಿ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ತುಂಬಾ ಚೆನ್ನಾಗಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಅಷ್ಟೇ ಖರ್ಚನ್ನು ಕೂಡ ಮಾಡ್ತಾರೆ. ಯಾರಿಗೋಸ್ಕರ ಅಂದ್ರೆ ಮನೆಗೋಸ್ಕರ, ಮನೆಗೆ ಬೇಕಾದಂತಹ ವಸ್ತುಗಳನ್ನ ತಗೊಳ್ಳುವಂಥದ್ದು, ಮನೆಯಲ್ಲಿರ್ತಕ್ಕಂಥವ್ರಿಗೆ ಏನಾದ್ರೂ ಕೊಡಿಸುವಂಥದ್ದು, ಎಲ್ಲವೂ ಕೂಡ ಅವಶ್ಯಕತೆಗಳ ಪೂರೈಕೆ ಆಗಿರುತ್ತೆ ಹೊರತು ವ್ಯರ್ಥ ಖರ್ಚು ಆಗಿರಲ್ಲ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಇನ್ನೂ ಚೆನ್ನಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ಗೋಸ್ಕರ ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಈ ತರದ್ದು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ, ಒಳ್ಳೇದಾಗತ್ತೆ. ಅಥವಾ ಇದ್ರ ಬಗ್ಗೆ ಏನಾದ್ರೂ ಮಾತಾಡ್ಬೇಕು ನಿಮ್ಮ ಮೇಲಧಿಕಾರಿಗಳ ಹತ್ರ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ, ನೀವೇನ್ ಕೆಲಸ ಮಾಡ್ತಿರ್ತೀರಂತ ಬಾಸ್ಗಳಿಗೆ ಗೊತ್ತಾಗಲ್ಲ, ನೀವು ಕೆಲಸ ಮಾಡ್ತೀರಾ, ಅದ್ರ ಕ್ರೆಡಿಟ್ ಇನ್ಯಾರೋ ತಗೋತಾ ಇರ್ತಾರೆ. ಹಾಗಾಗಿ ನೀವು ಏನೇನೆಲ್ಲ ಕೆಲಸಗಳನ್ನ ಮಾಡಿದೀರಾ, ನಿಮ್ ಪ್ರಾಜೆಕ್ಟ್ಗಳು ಹೇಗೆ ಕಂಪ್ಲೀಟ್ ಮಾಡಿದೀರಾ, ನೇರವಾಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಬಿಟ್ರೆ ಖಂಡಿತ ಹೋಗಿ ಮಾತಾಡಿ. ಇದು ನಿಮ್ಮ ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ. ನಿಮ್ ಪ್ರಮೋಷನ್ ಬಗ್ಗೆ, ಸ್ಯಾಲ್ರಿ ಜಾಸ್ತಿ ಆಗೋದ್ರ ಬಗ್ಗೆ, ಮತ್ತೆ ಹಣಕಾಸಿನ ವ್ಯವಹಾರದ ಬಗ್ಗೆ, ಮತ್ತೆ ಬೇರೆ ಏನೇ ಮಾತುಕತೆಗಳಿದ್ರು ಕೂಡ ಮಾತಿನಿಂದ ನಿಮ್ಗೆ ತುಂಬಾ ಲಾಭ ಆಗುತ್ತೆ. 6ನೇ ಮನೆ ಅಧಿಪತಿ 2ನೇ ಮನೆ ಇರೋದ್ರಿಂದ ಮಾತಿನಿಂದ ಅನುಕೂಲ. ಆದ್ರೆ ಜಗಳ ಮಾಡಕ್ ಬರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಬೇಡಿ. ಕೆಲವರು ಸುಮ್ನೆ ನಿಮಗೆ ಕೋಪ ಬರ್ಸಿ ನಿಮ್ಮನ್ನ ಕೆಣಕೋದಕ್ಕೆ ಅಂತ ಬರ್ತಾರೆ, ಅವ್ರ ಹತ್ರ ಮಾತಾಡ್ಬೇಡಿ. ಬಟ್ ಒಪ್ಪಂದಗಳ ಬಗ್ಗೆ,
ಹಣಕಾಸಿನ ವ್ಯವಹಾರದ ಬಗ್ಗೆ ಏನೇ ಮಾತುಕತೆಗಳು ಈ ತರದ್ ಏನೇ ಇದ್ದು ಕೂಡ ಮಾತಾಡಿ. ಕೆಲಸ ಸಕ್ಸಸ್ ಆಗ್ಬೇಕು. ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಅದರಲ್ಲಿ ನಿಮ್ಗೆ ಅನುಕೂಲನೇ. ಆದ್ರೆ ಸಂಬಂಧಗಳ ಕುರಿತು ಈ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು ಅಂತ ಏನಾದ್ರು ಮಾತಾಡಿದ್ರೆ ಪ್ರಾಬ್ಲಮ್ ಅದು. ಯಾಕಂದ್ರೆ 2ನೇ ಮನೇಲಿ ರವಿ ಇರೋದ್ರಿಂದ ನಾನು ಅನ್ನೋದು ಬಂದ್ಬಿಡುತ್ತೆ. ಅಲ್ಲೇನಾಗತ್ತೆ ಮತ್ತೆ ಜಗಳ ಜಾಸ್ತಿ ಆಗ್ಬಿಡುತ್ತೆ. ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು, ಮನಸ್ತಾಪಗಳು ಸರಿ ಮಾಡ್ಕೋಬೇಕು, ಆ ತರದ್ದೆಲ್ಲ ಇದ್ರೆ ಈ ವಾರದಲ್ಲಿ ಬೇಡ. ಅಕಸ್ಮಾತ್ ನಿಮ್ಗೆ ಆಗ್ದಿದ್ದವ್ರೆ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಕರೆದ್ರು ಕೂಡ ಈ ವಾರ ನಂಗೆ ಟೈಮ್ ಇಲ್ಲ, ನೆಕ್ಸ್ಟ್ ವೀಕ್ ಮಾತಾಡ್ತೀನಿ ಅಂತ ಹೇಳ್ಬಿಡಿ. ಯಾಕಂದ್ರೆ ಅಲ್ಲಿ ಅವ್ರ ಹಂಗ್ ಕರೆಯೋದ್ರಲ್ಲೇ ಜಗಳಕ್ಕೆ ಕರೀತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ ಈ ವಿಷಯದಲ್ಲಿ ಅಷ್ಟೇ. ಕೆಲಸ ಕಾರ್ಯಗಳಲ್ಲೆಲ್ಲ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೆಲ್ಲ ತುಂಬಾ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಬಹಳಷ್ಟು ಸಹಾಯ ಸಹಕಾರ ಇದೆಲ್ಲ ಬರುತ್ತೆ. ನೀವು ಪರಿಹಾರ ಅಂತ ಮಾಡೋದಾದ್ರೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳೆಣ್ಣೆ ದಾನ ಮಾಡಿ. ಹಾಗೆ 12ನೇ ಮನೆಯಲ್ಲಿ ರಾಹು ಇದ್ದಾನೆ. ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಹಾಗೆ ಉದ್ಯೋಗದಲ್ಲಿ ಏನಾದ್ರೂ ಒಂದು ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಆವಿಷ್ಯವಾಗಿ ಕೂಡ ಮಾತಾಡ್ಬೋದು. ಚತುರ್ಥಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ. ಸೊ ಇದೆಲ್ಲವೂ ಕೂಡ ಚೆನ್ನಾಗಿದೆ. ತಕ್ಕ ಮಟ್ಟಿಗೆ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಸಮಯ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಕೂಡ ಮೀನರಾಶಿಯವ್ರಿಗೆ ಒಳ್ಳೆ ಟೈಮ್ ಬರ್ತಾರೆ. ಈ ವಾರ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.